ಕಳೆದ ದಿವಸಗಳಿಂದ ಮಾತನಾಡ್ತಿರುವಂಥ ವಿಷಯ ಲೀಡರ್ಶಿಪ್ನ ಕುರಿತಾಗಿ. ದ ಕ್ಯಾರೆಕ್ಟರ್ಸ್, ಸ್ವಭಾವಗಳು ಹೇಗಿರಬೇಕು, ಲೀಡರ್ಸ್ ಹೇಗಿರಬೇಕು ಎಂಬ ವಿಷಯವನ್ನು ನಾನು ಮಾತನಾಡ್ತಾ ಇದ್ದೆ. ಅನೇಕ ಸ್ವಭಾವಗಳನ್ನು ನಾನು ಹೇಳ್ತಾ ಬಂದೆ. ಒಂದು, ದೈವಿಕವಾದಂಥ ಸ್ವಭಾವ ಇರಬೇಕು. 2, ಜ್ಞಾನವುಳ್ಳವರಾಗಿರಬೇಕು, ಸಮರ್ಥರಾಗಿರಬೇಕು. 3, ಬಲವುಳ್ಳವರು, ಧೈರ್ಯವುಳ್ಳವರಾಗಿರಬೇಕು. 4, ಸೇವೆ ಮಾಡುವುದಕ್ಕೆ ಮನಸ್ಸುಳ್ಳವರಾಗಿರಬೇಕು. 5, ಸಭೆಯ ಸದಸ್ಯರ ಸಂಗಡ ಉತ್ತಮವಾದಂಥ ಪ್ರೀತಿಯಿಂದ ನಡೆದುಕೊಳ್ಳುವವರಾಗಿರಬೇಕು. ಇನ್ನು ಸಭೆಯನ್ನು ನಿಭಾಯಿಸುವ ಕಾರ್ಯಗಳನ್ನು ಹೇಳಿದೆ. ಸಭೆಯಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಬೇಕು, ಯಾವ ರೀತಿಯ ಅಧಿಕಾರಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳಿದೆ. ನಮ್ಮ ಅಧಿಕಾರವನ್ನು ನಾವು ಒಂದು ಕಾಲದಲ್ಲೂ ದುರುಪಯೋಗ ಮಾಡ್ಕೊಬಾರ್ದು. ದೇವರು ಕೊಟ್ಟಿರುವಂಥ ದೈವದತ್ತವಾದಂಥ ಅಧಿಕಾರವನ್ನು ದೈವಿಕವಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೇಕು. ಅದೇ ಸಮಯದಲ್ಲಿ ಮತ್ತೊಬ್ಬರು ಯಾರು ಮಿಸ್ಯೂಸ್ ಮಾಡೋಕ್ಕೂ ಅವಕಾಶ ಕೊಡದೇ ಇರಬೇಕು ಎಂಬ ಇತ್ಯಾದಿ ಕಾರ್ಯಗಳನ್ನು ನಾನು ಹೇಳಿದೆ. ಅದು ಮಾತ್ರವಲ್ಲ, ಸಭೆಯ ಸದಸ್ಯರಿಗೆ ನಾವೇ ಮಾದರಿಯಾಗಿರಬೇಕು ಎಂಬುದಾಗಿ. ಓಕೆ, ಮುಂದಿನ ಭಾಗದ ಕಡೆಗೆ ಹೋಗೋಣ. ಸಭೆಯ ಸದಸ್ಯರನ್ನು ಪೋಷಣೆ ಮಾಡೋದು, ಕೇರಿಂಗ್ ಫಾರ್ ಚರ್ಚ್ ಮೆಂಬರ್ಸ್. ಯಾವ ರೀತಿಯಲ್ಲಿ ಸಭೆಯ ಸದಸ್ಯರನ್ನು ಕೇರ್ ಮಾಡೋದು, ಅವರನ್ನು ಪೋಷಣೆ ಮಾಡೋದು. ಒಂದನೇದಾಗಿ ಆಕ್ಟ್ಸ್ ಚಾಪ್ಟರ್ 20, ದ ಕ್ವಾಲಿಟಿ ಲೀಡರ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬೀಯಿಂಗ್ ಎ ಕ್ವಾಲಿಟಿ ಲೀಡರ್ಶಿಪ್, ವಿ ನೀಡ್ ಕೇರಿಂಗ್ ಫಾರ್ ಚರ್ಚ್ ಮೆಂಬರ್ಸ್. ಸಭೆಯ ಸದಸ್ಯರನ್ನು ನಾವು ಕೇರ್ ಮಾಡುವಂಥ ವಿಷಯದಲ್ಲಿ. ಅಪೊಸ್ತಲ ಕೃತ್ಯ 20:28, ಆಕ್ಟ್ಸ್ 20:28, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು, ದಟ್ಸ್ ವೆರಿ ಇಂಪಾರ್ಟೆಂಟ್. ದೇವರು ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಂಥ ಸಭೆ ಅಂದಾಗ ಇದೊಂದು ಸಂಘಟನೆ ಅಲ್ಲ, ಇದೊಂದು ಏನೋ ಜನ ಕೂಡು ಬಂದಿರುವಂಥ ಜಾಗ ಅಲ್ಲ. ಇದರ ಹಿಂದುಗಡೆ ಯೇಸು ತನ್ನ ರಕ್ತವನ್ನು ಸಭೆಗಾಗಿ ಸುರಿಸಿದವನಾಗಿದ್ದಾನೆ. ಅದರಿಂದಲೇ ಹೇಳೋದು, ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ, ಪವಿತ್ರಾತ್ಮನು ಮಂದೆಯನ್ನು ನಡೆಸುವುದಕ್ಕೆ, ಮೇಯಿಸುವುದಕ್ಕೆ, ಪೋಷಿಸುವುದಕ್ಕೆ, ಅವರನ್ನು ಜ್ಞಾನದ ವಿಷಯದಲ್ಲಿ ತಿಳುವಳಿಕೆಯನ್ನು ತರುವುದಕ್ಕೂ, ಕ್ರಿಸ್ತನ ಶಿರಸ್ಸಿನವರೆಗೂ ಬೆಳೆಯತಕ್ಕಂತೆ ಮಾಡುವುದಕ್ಕೂ, ಆತ್ಮಿಕವಾದ ಉತ್ತೇಜನದಿಂದ ಅವರನ್ನು ನಡೆಸೋದಕ್ಕೆ ದೇವರು ನಮ್ಮನ್ನು ಪವಿತ್ರಾತ್ಮನ ಮೂಲಕ, ಪವಿತ್ರಾತ್ಮನೇ ನಿಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಯಾವಾಗಲೂ ನಾವು ಎಚ್ಚರಿಕೆ ತಪ್ಪೋದು ಎಲ್ಲಿ ಗೊತ್ತಾ? ಟೇಕ್ ಇಟ್ ಈಸಿ ಪಾಲಿಸಿ ಮಾಡುವಾಗ ಎಲ್ಲ ನಡೆಯುತ್ತೆ, ಎಲ್ಲ ಆಗುತ್ತೆ ಎಂಬ ಓವರ್ ಕಾನ್ಫಿಡೆನ್ಸ್, ಎಲ್ಲ ಗ್ರಾಂಟೆಡ್ ಆಗಿದೆ. ನೋ, ವಿ ಹ್ಯಾವ್ ಟು ಬಿ ಕೇರ್ಫುಲ್ ಕೇರಿಂಗ್ ದ ಮೆಂಬರ್ಸ್ ಆಫ್ ದ ಚರ್ಚ್. ಅದಕ್ಕೆ ನಾನು ಅವಾಗವಾಗ ನಮ್ಮ ಏರಿಯಾ ಪಾಸ್ಟರ್ಸ್ಗಳ ಹತ್ರ ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಯಾವುದಾದ್ರೂ ಕುಟುಂಬ ಸಭೆಗೆ ಬರದೇ ಇದ್ದರೆ ಅವರ ಕುರಿತಾಗಿ ಮಾಹಿತಿಯನ್ನು ಸಭೆಗೆ ತಿಳಿಸ್ರಿ. ಅವರೊಟ್ಟಿಗೆ ನಾವು ಒಡನಾಟ ಮಾಡ್ತೀವಿ. ವಿ ವಾಂಟ್ ಟು ಗಿವ್ ಕೇರ್. ಇನ್ನೊಮ್ಮೆ ಆ ಕೇರಿಂದ ತಪ್ಪಿಸ್ಕೊಂಡು ಹೋಗುವಂಥ ಕುರಿಗಳು ಇರ್ತಾರೆ. ಅದರ ಕುರಿತು ನಾನು ಆಮೇಲೆ ಮಾತಾಡ್ತೀನಿ. ಬಟ್ ನಮ್ಮ ಪಾಟು
ಸ್ವರಕ್ತದಿಂದ ಯೇಸು ಸ್ವಾಮಿ ಸಂಪಾದಿಸಿದಂಥ ಸಭೆಯನ್ನು ಕಾಯುವ ಕೆಲಸಕ್ಕೆ ದೇವರು ನಮ್ಮನ್ನು ನೇಮಕ ಮಾಡಿದ್ದಾನೆ ಎಂಬ ಜವಾಬ್ದಾರಿ ನಮ್ಮಲ್ಲಿ ಇರಬೇಕು. ಅದು ಎಚ್ಚರಿಕೆಯಾಗಿರಬೇಕು. ಆಮೇನ್. ಯೋಹನನ ಸುವಾರ್ತೆ ಜಾನ್ ಚಾಪ್ಟರ್ 21 ವರ್ಸ್ 16, 21:16 ಆತನು ತಿರುಗಿ ಎರಡನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಯಾರಿಗೆ ಹೇಳ್ತಾ ಇರೋ ಮಾತಿದು? ಅಪೊಸ್ತಲನಾದಂಥ ಪೇತ್ರನಿಗೆ ಹೇಳುವಂಥ ಮಾತು. ಪೇತ್ರನು ಯಾಕೆ ಹಿಂಜರಿದು ಹೋದಂಥ ಪೇತ್ರನು ಅವನ ಒಳಗಡೆ ಯೇಸುವನ್ನು ಅತಿಯಾಗಿ ಪ್ರೀತಿಸ್ತೀನಿ ಅಂತ ಹೇಳಿದವನು. ಆದರೆ ಯೇಸು ಸ್ವಾಮಿ ಹೇಳಿದನು, ಕೋಳಿ ಕೂಗೋಷ್ಟರಲ್ಲಿ 3 ಸಾರಿ ನೀನು ನನ್ನನ್ನು ತಳ್ಳಿ ಹೇಳ್ತಿ. ಅವನು ನೋವು ಅಂದಿದ್ದ. ಅವನು ಯೇಸು ಸ್ವಾಮಿ ಪದೇ ಪದೇ ಅವನು ಕೇಳ್ತಾನೆ, ನೀನು ನನ್ನ ಮೇಲೆ ಇವರೆಲ್ಲರಿಗಿಂತ ಅತಿಯಾದಂಥ ಮಮತೆಯನ್ನು ಇಟ್ಟಿದೆಯಾ, ಪ್ರೀತಿಯನ್ನು ಇಟ್ಟಿದೆಯಾ? ಹೌದು ಸ್ವಾಮಿ, ಹೌದು ಸ್ವಾಮಿ. ಹಾಗಾದರೆ ರಿಯಲ್ ಲವ್ ಅಂದರೆ ಏನು ಗೊತ್ತಾ? ರಿಯಲ್ ಲವ್ ಅಂದರೆ ಕೇರಿಂಗ್ ದ ಪೀಪಲ್. ರಿಯಲ್ ಲವ್. ಇಫ್ ಯು ಆರ್ ಎ ಮಿನಿಸ್ಟರ್ ಆಫ್ ಗಾಡ್, ನೀವು ದೇವರ ಸೇವಕರಾದರೆ, ದೇವರ ಕರೆಯನ್ನು ಕಂಡವರು, ಕೇಳಿದವರು, ಯೇಸುವನ್ನು ಹಿಂಬಾಲಿಸುವವರಾದರೆ, ಯೇಸುವನ್ನು ಪ್ರೀತಿಸುವವರಾದರೆ, ನಿಶ್ಚಯವಾಗ್ಲೂ ಯೇಸು ಸ್ವಾಮಿ ಹೇಳಿದಂಥ ಮಾತು ಏನು ಗೊತ್ತಾ? ನೀನು ನನ್ನ ಮಂದಿಯನ್ನು ಕಾಯಿ, ಪ್ರೊಟೆಕ್ಟ್ ದೆಮ್, ಫೀಡ್ ದೆಮ್, ಲೀಡ್ ದೆಮ್, ಗೈಡ್ ದೆಮ್. ಅವ್ರನ್ನ ಆಲೋಚನೆ ಹೇಳು, ಅವ್ರನ್ನ ದಾರಿ ನಡೆಸು, ಅವ್ರನ್ನ ಸಂರಕ್ಷಣೆ ಮಾಡು, ಅವ್ರಿಗೆ ಬೇಕಾದದನ್ನು, ಆತ್ಮಿಕವಾದ ಆಹಾರವನ್ನು ಕೊಟ್ಟು ಅವ್ರನ್ನ ಪುಷ್ಟನಾಗಿ ಬೆಳೆಸು. ಆಮೇಲೆ ಲೀಡರ್ಸ್ must care their members. ಮುಂದಕ್ಕೆ ಹೋಗ್ತೀನಿ. ಕೊಲೋಷಿಯನ್ಸ್ chapter 1 verse 9. We must pray. Leaders, pastors, elders, deacons must pray for members. ನಾವು ಪ್ರಾರ್ಥನೆ ಮಾಡಬೇಕು. ಕೊಲೋಷಿಯನ್ 1:9. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ. ದಟ್ ಮೀನ್ಸ್, ಒಂದು ವಾರ್ತೆ ಕೇಳಿದ್ರೆ, ಒಂದು ವಿಷಯ ಕೇಳಿದ್ರೆ, ಒಂದು ಪ್ರೇಯರ್ ರಿಕ್ವೆಸ್ಟ್ ಕೇಳಿದ್ರೆ, ವಿ ಮಸ್ಟ್ ಪ್ರೇ. ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು, ಪದಗಳನ್ನ ಗಮನಿಸ್ಕೊಳ್ರಿ, ಆತ್ಮೀಯ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಿ. ಆತ್ಮಿಕವಾದಂಥ ಜ್ಞಾನ ಮತ್ತು ಗ್ರಹಿಕೆ. ವಾಕ್ಯ ಕೇಳೋದು ಮಾತ್ರವಲ್ಲ, ಅದನ್ನು ಗ್ರಹಿಸಬೇಕು. ದಟ್ ಈಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್. ಆಮೇಲೆ ಜ್ಞಾನವಾಕ್ಯ, ದೇವರ ವಾಕ್ಯ ನಿಮ್ಮ ಒಳಗಡೆ ಬರುವಾಗ ಅದನ್ನು ಕೇವಲ ನಮ್ಮ ಈ ಮೆಟೀರಿಯಲ್ ಬ್ಲೆಸ್ಸಿಂಗೋಸ್ಕರ ಮಾತ್ರ ತೆಗೆದುಕೊಳ್ಳೋದಲ್ಲ, ಸ್ಪಿರಿಚುವಲ್ ಆಗಿ ನಾವು ಅದನ್ನು ಗ್ರಹಿಸುವಂಥ ಜ್ಞಾನದ ಹೃದಯ ದೇವರ ಬಳಿಯಲ್ಲಿ ಕೇಳಬೇಕು ನಾವು. ಹಾಗಾದರೆ ಜನರು ಜ್ಞಾನದ ಹೃದಯದೊಂದಿಗೆ ವಾಕ್ಯ ನಾವು ಹೇಳೋದನ್ನು ಗ್ರಹಿಸ್ಕೊಳ್ಬೇಕಂದ್ರೆ ಪಾಸ್ಟರ್ಸ್ ಮಸ್ಟ್ ಪ್ರೇ. ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಪ್ರಸಂಗ ಮಾತ್ರ ಅಲ್ಲ, ನನ್ನ ಪ್ರಸಂಗದಲ್ಲಿ ಅವರ ಹೃದಯದಲ್ಲಿ ಈ ವಾಕ್ಯ ಬೇರೂರಲಪ್ಪ, ಇದನ್ನು ಗ್ರಹಿಸುವಂಥ ಆತ್ಮವನ್ನು ಅವರಿಗೆ ನೀನು ಕೊಡು ಎಂದು ವಿ ಮಸ್ಟ್ ಪ್ರೇ. ಸಮ್ ಪೀಪಲ್ ದೇ ಡೂ ಡ್ಯೂಟಿ.
ಡ್ಯೂಟಿ ಅಲ್ಲ ಮಾಡೋದು, ಸೇವೆ ಮಾಡಬೇಕು. ವಿ ಮಸ್ಟ್ ಸರ್ವ್ ದ ಲಾರ್ಡ್. ಡ್ಯೂಟಿ ಮಾಡೋದಲ್ಲ, ದೇವರಿಗೆ ಇಷ್ಟ ಇಲ್ಲ ಅದು. ನಾವು ದೇವರ ಸೇವೆ ಮಾಡಬೇಕು, ಸರ್ವ್ ಮಾಡಬೇಕು. ನಾವು ಆತ್ಮಿಕರಾಗಿರೋದ್ರಿಂದ ಪರಲೋಕದ ಜ್ಞಾನವನ್ನು ಪಡೆದು ಅದನ್ನು ಜನರಿಗೆ ನಾವು ರಿಲೀಸ್ ಮಾಡುವಾಗ ಈ ಜನ ಅದರ ಹಿಂದುಗಡೆ ಅವರ ತಲೆ ಒಳಗಡೆ ಇದು ಗ್ರಹಿಸತಕ್ಕಂತೆ ನಾವು ಪ್ರಾರ್ಥನೆ ಮಾಡಬೇಕು. ವಿ ಮಸ್ಟ್ ಪ್ರೇ. 10ನೇ ವಾಕ್ಯ ನೋಡ್ರಿ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ, ಅಲ್ಲಿ ಏನೇನು ಬರ್ತಾ ಇದೆ ನೋಡ್ರಿ. ವಿಸ್ಡಮ್, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುತ್ತಿರಬೇಕೆಂತಲೂ. ದಟ್ ಮೀನ್ಸ್ ಬಿಲೀವರ್ಸ್, ವಿಶ್ವಾಸಿಗಳು ದೇವರನ್ನು ಯಾವಾಗಲೂ ಸಂತೋಷಪಡಿಸುವವರಾಗಿರ್ಬೇಕೆಂತಲೇ ಅಂಥ ಜ್ಞಾನದ ಹೃದಯ ದೇವರು ಅವರಿಗೆ ಕೊಡಬೇಕು. ಆಮೇಲೆ ಅದಕ್ಕೆ ಕೀರ್ತನೆಕಾರನ ಹೇಳ್ತಾನೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಎಲ್ಲಿ? ಬಾರಲ್ಲೋ, ಕ್ಲಬ್ಬಲ್ಲೋ, ಪಬ್ಬಲ್ಲೋ ಅಲ್ಲ, ಕರ್ತನ ಸಮ್ಮುಖದಲ್ಲಿ. ಇವತ್ತು ಕರ್ತನ ಸಮ್ಮುಖದಲ್ಲಿ ಬರೋದಕ್ಕೆ ಕೆಲವರಿಗೆ ಸಂತೋಷ ಇಲ್ಲ. ಆಲಯಕ್ಕೆ ಹೋಗೋಣ ಎಂದು ಹೇಳಿದಾಗ ನನ್ನ ಹೃದಯ ಏನಾಯಿತು? ಸಂತೋಷ ಪಡ್ತು. ಎಷ್ಟು ಜನರ ಒಳಗಡೆ ಅಸಂತೋಷ ಇದೆ, ಎಷ್ಟು ಜನರ ಒಳಗಡೆ ಸಂತೋಷ ಇದೆ. ಯಾತಕ್ಕೆ? ಸೇವೆ ಮಾಡ್ತೀವಿ, ನಾವೆಲ್ಲ ಸೇವೆ ಮಾಡ್ತಾ ಇದ್ದೀವಿ. ಜನರ ಒಳಗಡೆ ಆ ದಾಹ ಯಾಕೆ ಬರ್ತಾ ಇಲ್ಲ? ಬಿಕಾಸ್ ಬ್ಯಾಕಪ್ ಮಾಡುವಂಥ ಪ್ರಾರ್ಥನೆ ಕಡಿಮೆ ಆಗಿದೆ. ವಿ ಮಸ್ಟ್ ಅಕ್ಸೆಪ್ಟ್, ಅವರ್ ಲೀಡರ್ಸ್ ಮಸ್ಟ್ ಅಕ್ಸೆಪ್ಟ್, ಇದು ಪ್ರಾರ್ಥನೆ ಕೊರತೆಯಿಂದ ಆಗಿದೆ ಅಂತ. ಆಮೇಲೆ ಪಾಸ್ಟರ್ ಇದ್ದಾರೆ, ಪಾಸ್ಟರ್ ಮಾಡ್ಕೋತಾರೆ, ನಮಗೇನಂತೆ ಸೋತ್ರೆ ಇಲ್ಲ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವವರಾಗಿರಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ದ ಲೀಡರ್ಸ್. ನೋಡ್ರಿ, ಮುಂದಕ್ಕೆ ಓದ್ತೀನಿ. ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಾ ಇರಬೇಕೆಂತಲೂ. ಯಾವುದರಲ್ಲಿ ಅಭಿವೃದ್ಧಿ ಆಗಬೇಕು? ಫೈನಾನ್ಸ್ ಅಲ್ಲ, ಸ್ಟ್ಯಾಟಸ್ ಅಲ್ಲ. ಆಮೇಲೆ ದೇವರ ಕುರಿತಾದ ವಿಷಯದಲ್ಲಿ ದೈವ ಪರಿಜ್ಞಾನ ಉಳ್ಳವರಾಗಿರಬೇಕು, ವಚನದ ಪರಿಜ್ಞಾನ ಉಳ್ಳವರಾಗಿರಬೇಕು. ಅದರಲ್ಲಿ ಸಮೃದ್ಧಿಯನ್ನು ಹೊಂದಬೇಕು, ಅಭಿವೃದ್ಧಿ ಹೊಂದುತ್ತಾ ಇರಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಏನು ಮಾಡಿದೆ? ನಾವು ಕರ್ತನೇ ನನಗೆ ಗಾಡಿ ಕೊಡು, ಮನೆ ಕೊಡು, ಆಸ್ತಿ ಕೊಡು, ಸಂಪತ್ತು ಕೊಡು. ಸರಿ ದೇವ್ರು ಇದೆಲ್ಲ ಕೊಟ್ಟರೆ ನೀನೇನು ಮಾಡ್ತೀಯ? ಚರ್ಚಿಗೆ ಬರಲ್ಲ ಪಾಸ್ಟ್ರೆ ಅಷ್ಟೇ. ಯಾಕೆ ಕೇಳ್ರಿ? ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಮನೇಲಿದ್ದೀನಿ ಅಂತ. ಇದಲ್ಲ ನಮ್ಮ ಗುರಿ. ಪ್ರತಿಯೊಂದು ಲೀಡರ್ಸು, ಪ್ರತಿಯೊಂದು ವಿಭಾಗದ ಲೀಡರ್ಸ್ಗಳು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅದಾದ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಮಾಡ್ತಾ ಇರುವಂಥ ನೀವುಗಳು ಚೆನ್ನಾಗಿ ಗ್ರಹಿಸಬೇಕು. ದೇವರೇ, ಇದು ನನ್ನ ಜವಾಬ್ದಾರಿ, ಇದು ನಾನು ಇವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನೀವು 10 ಗಂಟೆ ಕೆಲಸ ಮಾಡಿದ್ರು ದೇವರ ರಾಜ್ಯಕ್ಕಾಗಿ ನೀವು 10 ನಿಮಿಷ ಆದರೂ ಬೇರ್ಪಟ್ಟು ಕೂತು ಪ್ರಾರ್ಥನೆ ಮಾಡ್ತಿರಲ್ಲ, ಈ 10 ಗಂಟೆಗಿಂತ ಮೋರ್ ಪವರ್ ಈ 10 ನಿಮಿಷ. ಆಮೇಲೆ ಈ 10 ಗಂಟೆ ನೀವು ಏನು ಕೆಲಸ ಮಾಡ್ತೀರೋ, 10 ನಿಮಿಷ ಕೂತು ದೇವರ ಸನಿಹ ಪ್ರಾರ್ಥನೆ ಮಾಡ್ತಿರಲ್ಲ, ಈ 10 ಗಂಟೆಗಿಂತ ಬೆಲೆ ಬಾಳುವಂಥದ್ದು ಈ 10 ನಿಮಿಷ. ಆಮೇಲೆ that's what we must pray. Church must pray. The leaders must pray. ಏನಕ್ಕೋಸ್ಕರ? ಜ್ಞಾನದ ಮುನ್ನ ಪಡೆಯೋದಕ್ಕೆ. ಹಲ್ಲೆಲೂಯಾ. ಇನ್ನು ಅತಿಥಿ ಸತ್ಕಾರ, ಸಕಲ ವಿಧವಾದ ಸತ್ಕಾರ್ಯವೆಂಬ ಫಲವನ್ನು. ಸತ್ಕಾರ್ಯ ಅಂದರೆ ಏನು? ಒಳ್ಳೆ ಕಾರ್ಯ. ಒಬ್ರು ಕಾಲು ಎಳೆಯೋದು, ಇನ್ನೊಬ್ರು ಮೋಸ ಮಾಡೋದು, ಇನ್ನೊಬ್ರು ಟೋಪಿ ಹಾಕೋದು ಸೋತ್ರೆ. ನಾನು ಒಂದೇ ಹೇಳ್ತೀನಿ ಕೇಳ್ರಿ, ನೀವು ಫೈನಾನ್ಸ್ ವಿಷಯದಲ್ಲಿ ನಂಬಿಗಸ್ತರಾಗಿದ್ದರೆ ಎಲ್ಲದರಲ್ಲೂ ನಂಬಿಗಸ್ತರಾಗಿರ್ತೀರ.
ಹಣದಾಸೆ ಸಕಲ ವಿಧ ದೋಷಕ್ಕೆ ಮೂಲವಾಗಿದೆ. ಅದರಿಂದ ಕೆಲವರು ತಮ್ಮನ್ನೇ ತಾವು ನಾನಾ ವಿಧವಾದ ವೇದನೆಗಳಿಂದ ತಮ್ಮನ್ನೇ ತಾವು ತಿವಿಸ್ಕೊಳ್ತಾ ಇದ್ದಾರೆ. ಆಮೇನ್. ಗ್ರೀಡಿನೆಸ್ ಬೇಕಾದದನ್ನ ಜೀವಕ್ಕೂ ಭಕ್ತಿಗೂ ಬೇಕಾದ ದೇವರು ಒದಗಿಸ್ತಾನೆ. ಮುಂದಕ್ಕೆ ಹೋಗ್ತೀನಿ. ಸಕಲ ವಿಧ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ, ಯಾವ ರಾಜ್ಯದೊಳಗೆ? ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂದು ದೇವರನ್ನ ಬೇಡ್ಕೊಳ್ಳಿ. ಏನು ಪ್ರಾರ್ಥನೆ ಕಂಟೆಂಟ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ವಿಶ್ವಾಸಿಗಳು ಸತ್ಕಾರ್ಯ ಮಾಡುವವರಾಗಿರಬೇಕು, ದೈವ ವಚನದ ಪರಿಜ್ಞಾನದಲ್ಲಿ ಬೆಳೆಯುವವರಾಗಿರಬೇಕು, ಪಕ್ವತೆ ಉಳ್ಳವರಾಗಿರಬೇಕು, ಅವರು ದೇವರ ರಾಜ್ಯಕ್ಕಾಗಿ ಫಲ ಕೊಡುವವರಾಗಿರಬೇಕು. ಇಂಥ ವಿಷಯಗಳಿಗಾಗಿಯೇ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಬೆಳಕಿನ ರಾಜ್ಯದೊಳಗೆ ಕತ್ತಲೆ ರಾಜ್ಯ, ಬೆಳಕಿನ ರಾಜ್ಯ, ಕತ್ತಲೆ ರಾಜ್ಯ ಸೈತಾನನ ರಾಜ್ಯ, ಬೆಳಕಿನ ರಾಜ್ಯ ದೇವರ ರಾಜ್ಯ. ಬೆಳಕಿನ ರಾಜ್ಯದ ಒಳಗೆ ದೇವ ಜನರ ಬಾಧ್ಯತೆಯ ಕುರಿತಾಗಿ ಪಾಲುಗಾರರಾಗೋದಕ್ಕೆ ಬೆಳಕಿನ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಒಂದು ಜಯಮಾಲೆ ದೇವರಿಟ್ಟಿದ್ದಾನೆ. ಆ ಜಯಮಾಲೆ ಕುರಿತು ಇವತ್ತು ಎಷ್ಟು ಜನ ಆಸೆ ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ, ಸ್ತೋತ್ರ, ಆಮೇನ್. ಒಮ್ಮೆ ಯೇಸುವಿನ ಶಿಷ್ಯರು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ಸ್ವಾಮಿ, ನಿನ್ನ ನಾಮದಲ್ಲಿ ದೆವ್ವಗಳು ಬಿಟ್ಟೋಯಿತು. ಸ್ವಾಮಿ, ನಿನ್ನ ನಾಮದಲ್ಲಿ ರೋಗಿಗಳು ಸೌಖ್ಯವಾಯಿತು. ಯೇಸು ಸ್ವಾಮಿ ಹೇಳಿದ್ರು, ಹಲ್ಲೆಲೂಯಾ, ನೀವು ಹೊರಟು ಹೋಗುವಾಗಲೇ ಸೈತಾನನು ಸಿಡಿಲಿನ ಹಾಗೆ ಕೆಳಗಡೆ ಬೀಳೋದನ್ನು ನಾನು ಕಂಡೆ. ಹಲ್ಲೆಲೂಯಾ. ಅಂದರೆ ನೀವು ರೋಗಿಗಳು ಸೌಖ್ಯವಾಗಿದ್ದರಲ್ಲಿ ಸಂತೋಷ ಪಡಬೇಡ್ರಿ, ಅಥವಾ ದೆವ್ವಗಳು ಬಿಟ್ಟು ಹೋಗಿದ್ರಲ್ಲ ನೀವು ಸಂತೋಷ ಪಡಬೇಕಾಗಿರೋದು. ನಿಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ, ನಿಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿರೋದಕ್ಕೆ ನೀವು ಸಂತೋಷ ಪಡಬೇಕು. ಆಮೇಲೆ ಇವತ್ತು ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ ಅಪ್ಪ ಅಂತ ಹೇಳುವವರು ಎಷ್ಟು ಜನರಿದ್ದೀರಾ? ಅದರ ಕಡೆಗೆ ಜನರನ್ನು ಗ್ರಹಿಸುವಂತೆ ಮಾಡಬೇಕು. ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ. ಅಂದರೆ ದೇವರೇ, ಯಾವಾಗಲೂ ಗ್ರೇಟ್ಫುಲ್ ಹಾರ್ಟ್, ಥ್ಯಾಂಕ್ಫುಲ್ ಹಾರ್ಟ್, ಗ್ರ್ಯಾಟಿಟ್ಯೂಡ್ ತೋರಿಸುವವರಾಗಿರಬೇಕು. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾನು ಅಯೋಗ್ಯನಾಗಿದ್ದ ನನ್ನನ್ನು ಯೋಗ್ಯನಾಗಿ ಮಾಡಿದೆಯಲ್ಲ, ಯಾವುದಕ್ಕೂ ಬೆಲೆ ಇಲ್ಲದಿದ್ದ ನನ್ನನ್ನು ಇಲ್ಲಿವರೆಗೂ ತಂದೆ ಅಲ್ಲ. ಎಷ್ಟು ಜನ ಹೃದಯದ ಆಳದಿಂದ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇವಾಗಲೂ ದೇವರು ಕೊಡುವ ಪ್ರತಿಯೊಂದು ಸಂಪತ್ತಿನಲ್ಲೂ ನೀವು ಸಂತೋಷವುಳ್ಳವರಾಗಿರುವಾಗ ಕೃತಜ್ಞತೆ ಉಳ್ಳವರಾಗಿದ್ದೀರಾ? ಕೊಟ್ಟ ಕುಟುಂಬಕ್ಕಾಗಿ ಸ್ತೋತ್ರ. ಆಮೇಲೆ ಒಂದು ಕಾಲ ಇತ್ತು, ದೇವರೇ ಪ್ರಾರ್ಥನೆ, ಏನು ಪ್ರಾರ್ಥನೆ? ನಾನು ನನ್ನ ಕುಟುಂಬ ಸಭೆಯಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕು. ದೇವರು ರಕ್ಷಣೆ ಕೊಟ್ಟರು, ಕುಟುಂಬ ರಕ್ಷಣೆ ಬಂದರು. ಇವಾಗ ಎಲ್ಲಿ ಬರ್ತಾರೆ? ಕುಟುಂಬವಾಗಿ ಯಾರು ಬರ್ತಾರೆ ಸಭೆಗೆ? ಟೈಮ್ ಇಲ್ಲ, ಬಿಸಿ. ಹೆಂಡತಿ ಬಂದರೆ ಗಂಡ ಬರಲ್ಲ, ಗಂಡ ಬಂದರೆ ಹೆಂಡತಿ ಬರಲ್ಲ, ಗಂಡ ಹೆಂಡತಿ ಇಬ್ಬರು ಬಂದರೆ ಮಕ್ಕಳು ಬರಲ್ಲ, ಮಕ್ಕಳು ಬಂದರೆ ತಂದೆ ತಾಯಿ ಬರಲ್ಲ. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಅಜೆಂಡಾಸ್. ಮುಂಚೆ ಹಂಗಿರಲಿಲ್ಲ. ಅದನ್ನೆಲ್ಲ ಬದಿಗಿಟ್ಟು ದೇವರ ವಾಕ್ಯ ಕೇಳಕ್ಕೆ ಬರ್ತಾ ಇದ್ವಿ. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ, ಈಗ ದರ್ ಇಸ್ ನೋ ಕನ್ವೆನ್ಷನ್ಸ್, ಕ್ರೂಸೈಡ್ಸ್, ಇದೇನು ನೀವು ಕೇಳ್ತಾ ಇಲ್ಲ. ಒಂದು ಕಾಲ ಇತ್ತು, ಯಾವಾಗಲೂ ಶಿವಾಜಿನಗರ ಸ್ಟೇಡಿಯಂನಲ್ಲಿ ಕನ್ವೆನ್ಷನ್ ನಡೆಯೋದು. ಮೆಗಾ ಕ್ರೂಸೈಡ್ಸ್ ಎಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯೋದು, ಆಸ್ಟಿನ್ಟನ್ ಗ್ರೌಂಡಲ್ಲಿ ನಡೆಯೋದು, ರಾಜಾಜಿನಗರದಲ್ಲಿ ರಾಮಂದ್ರ ಗ್ರೌಂಡಲ್ಲಿ ನಡೆಯೋದು, ಮಲ್ಲೇಶ್ವರಂ ಗ್ರೌಂಡಲ್ಲಿ ನಡೆಸ್ತಾ ಇದ್ರು. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಗ್ರೌಂಡ್ಗಳಲ್ಲಿ ಕನ್ವೆನ್ಷನ್ಗಳು ನಡೆಯುತ್ತೋ ಅಲ್ಲೆಲ್ಲ ಹೋಗ್ತಾ ಇದ್ವಿ. ಕುತ್ಕೊಳಕ್ಕೆ ಸೀಟು ಸಿಗಲ್ಲ, ಎಲ್ಲಾದರೂ ಹಿಂದೆ ನಿಂತ್ಕೊಂಡು ವಾಕ್ಯ ಕೇಳ್ತಾ ಇದ್ವಿ.
ಚಳಿ ಅಂತ ಇರಲಿಲ್ಲ, ಮಳೆ ಅಂತ ಇರಲಿಲ್ಲ, ಏನು ಲೆಕ್ಕಿಸ್ತಾ ಇರಲಿಲ್ಲ. ಬಸ್ ಇದೆಯಾ ಇಲ್ವಾ ಅಂತ ನೋಡ್ತಿರ್ಲಿಲ್ಲ. ಕುಟುಂಬವಾಗಿ ಹೋಗ್ತಾ ಇದ್ವಿ ವಾಕ್ಯಗಳನ್ನು ಕೇಳೋದಕ್ಕೆ. ಆಮೇ ಇವತ್ತೆಲ್ಲ ಸೌಕರ್ಯ ಇದೆ. ವಾಕ್ಯ ಕೇಳೋದಕ್ಕೆ ಜನ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕಾರಣ ಜನರನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಸ್ ಎ ಲೀಡರ್ಸ್, ಪಾಸ್ಟರ್ಸ್, ವಿ ಮಸ್ಟ್ ಪ್ರೇ. ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ನೋಡ್ರಿ, ಅದು ಹೇಳಿದೆ, ಯಾರು ಸ್ತೋತ್ರ ಹೇಳಲಿಲ್ಲ. ವಿ ಮಸ್ಟ್ ಪ್ರೇ. ದೇವರೇ, ನನ್ನ ಜನರನ್ನ ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕಿಂತ ಜ್ಞಾನವಂತರನ್ನಾಗಿ ಮಾಡು. ವಾಕ್ಯದ ಪರಿಜ್ಞಾನ ಅವರ ಒಳಗಡೆ ಇರಲಿ. ಯೇಸುವಿನ ಪ್ರೀತಿ ಅವರ ಒಳಗಡೆ ನೆಲೆಗೊಳ್ಳಲಿ. ಸಿಮೋನನೇ, ನೀನು ಇವರೆಲ್ಲರಿಗಿಂತ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ? ನನ್ನ ಮೇಲೆ ಮಮತೆ ಇಟ್ಟಿದ್ಯಾ? ಹೌದು ಸ್ವಾಮಿ, ನೀನೇ ಬಲ್ಲೆ ನಾನು ಎಷ್ಟು ಮಮತೆ ಇಟ್ಟಿದ್ದೀನಿ ಅಂತ ನೀನೇ ಬಲ್ಲೆ. ಹಾಗಾದರೆ ನೀನು ಹೋಗಿ ನನ್ನ ಮಂದೆಯನ್ನು ಕಾಯಿ ಅಂತ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ದಿಸ್ ಈಸ್ ವಾಟ್ ವಿ ಆಲ್ ಲವ್ ಜೀಸಸ್. ಬಾಯಿ ಎತ್ತಿದ್ರೆ ಹೇಳ್ತಿಲ್ಲ, ಐ ಲವ್ ಯು ಜೀಸಸ್. ಬಟ್ ವೇರ್ ಯು ಆರ್ ಡೂಯಿಂಗ್ ದ ಮಿನಿಸ್ಟ್ರಿ? ಇಫ್ ಯು ಆರ್ ಲವಿಂಗ್ ಜೀಸಸ್, ಯು ಮಸ್ಟ್ ಟೇಕ್ ಕೇರ್ ಅಬೌಟ್ ದ ಫ್ಲಾಕ್ಸ್. ನಿನ್ನ ಮಂದೆಯನ್ನು ನೀನು ಕಾಯುವವರಾಗಿರಬೇಕು. ಲೆಟ್ ಮಿ ಗೋ. ನೀವು ಸ್ತೋತ್ರ ಹೇಳದೆ ಇರೋದ್ರಿಂದ ಮುಂದಕ್ಕೆ ಹೋಗ್ತೀನಿ. 2 Corinthians ಚಾಪ್ಟರ್ 12, 2 ಕೊರಿಂಥ 12ನೇ ಅಧ್ಯಾಯ. ವಿಶ್ವಾಸಿಗಳನ್ನು ನಂಬಿಕೆಯಲ್ಲಿ ದೃಢಪಡಿಸ್ತಾ ಇರಬೇಕು. ಸ್ಟ್ರೆಂಥನ್ ಮೆಂಬರ್ಸ್ ಇನ್ ದ ಫೇತ್. ಅವ್ರನ್ನ ನಂಬಿಕೆಯಲ್ಲಿ ದೃಢಪಡಿಸ್ತಾ ಇರಬೇಕು. 2 Corinthians ಚಾಪ್ಟರ್ 12 ವರ್ಸ್ 19, 19ನೇ ವಾಕ್ಯ. ನಾವು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸ್ತಿರೋ, ನಿಮ್ಮ ಮುಂದೆ ಅಲ್ಲ, ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿದ್ದು ಮಾತನಾಡುವವರಾಗಿದ್ದೇವೆ. ಕಡೆ ಭಾಗ, ದಿಸ್ ಇಸ್ ವಾಟ್ ಐ ನೀಡೆಡ್. ಪ್ರಿಯರೇ, ನಾವು ಮಾತನಾಡುವುದೆಲ್ಲ ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಆಗಿದೆ. ನಾವು ಬೈಯೋದೇನು ಗೊತ್ತಾ? ನಾವು ಖಂಡಿಸೋದೇನು ಗೊತ್ತಾ? ನಿಮ್ಮನ್ನು ಎಚ್ಚರಿಸೋದೇನು ಗೊತ್ತಾ? ಪಾಸ್ಟ್ರು ಯಾವಾಗಲೂ ಬೈತಾರಪ್ಪ, ಬಡಪ್ಪ. ಕೆಲವರು ಬೈಬಲ್ ಸ್ಟಡಿಗೆ ಬರೋದು ಉದ್ದೇಶ ಏನು ಗೊತ್ತಾ? ಅಯ್ಯೋಯ್ಯೋ ಹೋಗಲಿಲ್ಲ ಅಂದರೆ ಪಾಸ್ಟ್ರು ಬೈತಾರೆ, ಅವ್ರಿಗೆ ವಾಕ್ಯ ಕೇಳಬೇಕಂತ ದಾಹ ಅಲ್ಲ. ಪಾಸ್ಟ್ರು ಬೈತಾರಲ್ಲ, ಬೈಸ್ಕೊಳೋದು ಬಾರ್ದು ಅನ್ನೋ ಕಾಡಕ್ಕೆ ಬರ್ತಾರೆ. ನಾವೇನಕ್ಕೆ ಬೈಯೋದು? ನಮ್ಮ ಮಕ್ಕಳಿಗೆ, ಈಗ ನನ್ನ ಮಕ್ಕಳಿಗೆ ಬೈತೀವಿ. ಯಾಕೆ ಬೈತೀವಿ? ಮಕ್ಕಳನ್ನ ಬೈಯೋದೇನಕ್ಕೆ? ಒಳ್ಳೆತನಕ್ಕೆ, ತಪ್ಪಾದ ದಾರಿಯಲ್ಲಿ ಹೋಗದೇ ಇರಲಿ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ್ಯ ಸಭೆಗೆ ತಾನು ಹೇಳ್ತಾ ಇದ್ದಾನೆ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಕೊರಿಂಥ್ಯ ಸಭೆ ಅಂದರೆ ಸಾಧಾರಣವಾದ ಸಭೆ ಏನು? ಇವರ ಚರಿತ್ರೆ ನೋಡಿದ್ರೆ ನೋಡ್ರಿ, 12 2 ಕೊರಿಂಥ್ಯ 12 ಏನು ಹೇಳುತ್ತೆ? 2 Corinthians 12 ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಅಪೊಸ್ತಲರಿಗಿರಬೇಕಾದಂಥ ಎಲ್ಲ ಗುಣಲಕ್ಷಣಗಳನ್ನು ಎಂಥದ್ರನ್ನು ತೋರಿಸಿದ್ದು? ನಿಮ್ಮ ಮಧ್ಯದಲ್ಲಿ ತೋರಿಸಿದೆ. ನಾನು ನಿಮ್ಮ ಹತ್ರ ಪ್ರತಿಪಾದ ಮಾಡೋಕ್ಕೆ ಬಂದಿಲ್ಲ, ಪ್ರೂವ್ ಮಾಡೋಕ್ಕಲ್ಲ ಬಂದಿರೋದು. ನಾವು ಏನು ಮಾಡಿದ್ರು ನಿಮ್ಮ ಭಕ್ತಿ ವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಹಲ್ಲೆಲೂಯಾ. ನೀಚ ಲಾಭಕ್ಕೋಸ್ಕರ ಅಲ್ಲ, ಭಕ್ತಿ ವೃದ್ಧಿ ಹೊಂದಬೇಕು ಅನ್ನೋದು. ಮುಂದಕ್ಕೆ ಹೋಗ್ತೀನಿ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ, ಚಾಪ್ಟರ್ 15, Acts chapter 15. Acts chapter 15. 15ನೇ ಅಧ್ಯಾಯದ 36ನೇ ವಾಕ್ಯ, verse 36.
ಕೆಲವು ದಿನಗಳಾದ ಮೇಲೆ ಪೌಲನು ಬಾರ್ನಬನಿಗೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆ ಎಂದು ನೋಡೋಣ ಬಾ ಎಂದು ಹೇಳಿದನು. ಅಪೊಸ್ತಲನಾದಂಥ ಪೌಲನು ಬಾರ್ನಬನು ಒಂದು ಲೈನ್ ಆಗಿ ಮಿನಿಸ್ಟ್ರಿ ಮಾಡ್ಕೊಂಬರ್ತಾ ಇದ್ದಾರೆ. ಮಿನಿಸ್ಟ್ರಿ ಮಾಡಾದಮೇಲೆ ಅಲ್ಲೆಲ್ಲ ಸುವಾರ್ತೆ ಸಾರ ಆಯಿತು. ಮತ್ತೆ ಬಾರ್ನಬನಿಗೆ ಹೇಳ್ತಾ ಇದ್ದಾನೆ, ನಾವು ಎಲ್ಲೆಲ್ಲಿ ಸುವಾರ್ತೆ ಸಾರಿದ್ದೀವೋ, ಎಲ್ಲೆಲ್ಲಿ ಆತ್ಮಗಳಿಗೆ ದೇವರ ವಾಕ್ಯ ಸಾರಿದ್ದೀವೋ ಅಲ್ಲೆಲ್ಲ ತಿರುಗಿ ಒಂದು ರೌಂಡ್ ಹೋಗೋಣ ಬಾ. ಫಾಲೋ ಅಪ್ ಮಾಡೋದು, ಲೀಡರ್ಸ್ ಮಸ್ಟ್ ಫಾಲೋ ಅಪ್. ಯೇಸು ಸ್ವಾಮಿ ಹೀಗೆ ಹೇಳಿದನು ಯೋಹನನ ಸುವಾರ್ತೆ 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಜಾನ್ 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಎದಕ್ಕೋಸ್ಕರ ಆರಿಸಿ ತೆಗೆದುಕೊಂಡೆನು? ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕು ಮತ್ತು ಆ ಫಲ ನಿಲ್ಲುವಂಥದ್ದಾಗಿರಬೇಕೆಂತಲೂ. ನೀವು ಹೊರಟು ಹೋಗಿ ದಟ್ ಮೀನ್ಸ್ ನೀವು ಹೋಗ್ರಿ, ಗೋ ಅಂಡ್ ಬೇರ್ ದ ಫ್ರೂಟ್ಸ್. ನೀವು ಯು ಆರ್ ಬೇರಿಂಗ್ ದ ಫ್ರೂಟ್ಸ್. ಆ ಫ್ರೂಟ್ ನೆಲೆಗೊಳ್ಳಬೇಕು, ನಿಲ್ಲಬೇಕು. ಮಾವಿನೇನು ಒಂದು ಸತಿ ತಿಂತೀವಿ, ಓಟೆ ಎತ್ತು ಬಿಸಾಕ್ಬಿಡ್ತೀವಿ. ಬ್ಯೂಟಿಫುಲ್, ಆಲ್ಫೋನ್ಸಾ, ಇಮಾಮ್ ಪಸಂದ್, ಮಲ್ಗೋಬಾ, ಒಳ್ಳೆ ರುಚಿ ಇತ್ತು, ತುಂಬ ಟೇಸ್ಟ್ ಇತ್ತು. 5 ನಿಮಿಷ ಬಿಟ್ಕೊಂಡು ನೋಡ್ರಿ, ಆಮೇಲೆ ಟೇಸ್ಟ್ ನಿಮ್ಮ ನಾಲಿಗೆಯಲ್ಲೂ ಇರಲ್ಲ, ನಿಮಗೆ ನೆನಪಲ್ಲೂ ಇರಲ್ಲ. ಓಟೆ ಏನು ಮಾಡಿದ್ರಿ? ತಿಪ್ಪೆಗಸ್ದ್ರಿ. ಆದರೆ ಒಬ್ಬ ವ್ಯವಸಾಯಗಾರನು ಒಳ್ಳೆ ಫಲ ಇರುವಂಥ ಓಟೆಯನ್ನು ಏನು ಮಾಡ್ತಾನೆ? ಅವನು ಶೇಖರಿಸಿಡ್ತಾನೆ. ಅವನು ಹೇಳ್ತಾನೆ, ಇದನ್ನು ಭೂಮಿ ಒಳಗಡೆ ಹಾಕಿದ್ರೆ ಇದರಿಂದ 100 ಫಲ ಹೊರಗಡೆ ಬರುತ್ತೆ. ದಟ್ ಮೀನ್ಸ್ ಈಸ್ ಇನ್ವೆಸ್ಟಿಂಗ್ ಇಸ್ ಟೈಮ್. ಅವನ ಸಮಯವನ್ನು ಅದಕ್ಕಾಗಿ ವ್ಯಯ ಮಾಡ್ತಾ ಇದ್ದಾನೆ. ವೆನ್ ಯು ಆರ್ ಫಾಲೋಯಿಂಗ್ ಅಪ್, ಮೆಂಬರ್ಸ್ನ ಫಾಲೋ ಅಪ್ ಮಾಡಬೇಕಾದ್ರೆ ಯು ಮಸ್ಟ್ ರಿಯಲೈಸ್ ದಿಸ್. ನಾನು ಹೋದೆ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲ ಕಡೆಗಳಲ್ಲೂ ಸುವಾರ್ತೆ ಸಾರಿದ್ರು. ಇಲ್ಲಿ ಹೇಳ್ತಾ ಇರೋದು, ನೀ ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೆ. ಏತಕ್ಕೋಸ್ಕರ? ವಾಟ್ ಈಸ್ ದ ಪರ್ಪಸ್? ನಂಬರ್ 1, ನೀ ಗೋ ಅಂಡ್ ಬೇರ್ ದ ಫ್ರೂಟ್. ನೀವು ಹೋಗಿ ಫಲವನ್ನು ಕೊಡ್ರಿ. 2, ನಿಮ್ಮ ಫಲ ದ ಫ್ರೂಟ್ ಮಸ್ಟ್ ಬಿ ರಿಮೈನ್. ಹೌದಲ್ವಾ? ಆ ಫಲ ಅಲ್ಲಿ ನೆಲೆಗೊಳ್ಳಬೇಕು. ಆ ಫಲ ಅಲ್ಲಿ ಕಮಾನ್ ಮಾತಾಡ್ರಿ. ಆ ಫಲ ಏನಾಗಬೇಕು? ನೆಲೆಗೊಳ್ಳಬೇಕು. ಆಮೇಲೆ ಹೋಗಿ ಪ್ರಾರ್ಥನೆ ಮಾಡ್ರಿ, ಆ ಪ್ರಾರ್ಥನೆಗೆ ಉತ್ತರ ನಾನು ಕೊಡ್ತೀನಿ ಅಂತ. ನಮಗೀಗೇನಾಗಿದೆ ಗೊತ್ತಾ? ಹೋಗ್ತಾ ಇದ್ವಿ, ಎಲ್ಲೋ ಹೋದ್ವಿ, ಇವತ್ತು ಬೀದರು, ನಾಳೆ ರಾಯಚೂರು, ಗುಲ್ಬರ್ಗ, ಅಲ್ಲಿಂದ ಇಲ್ಲಿಂದ ಕಡೆಗೆ ಎಲ್ಲಿ ಬಂದ್ರಿ? ದಕ್ಷಿಣ ಕನ್ನಡ, ಸೋತ್ರ, ಕಾರವಾರ, ಕರಾವಳಿ ಪ್ರದೇಶ ಎಲ್ಲ ಮುಗಿಸ್ತು. 31st ನೈಟ್ ಬಂತಪ್ಪ, ಚರ್ಚಿಗೆ ಬಂದ್ವಿ, ಸಾಕ್ಷಿ ಹೇಳೋಕ್ಕೆ ರೆಡಿ. ಪಾಸ್ಟ್ರೆ ನಮ್ಮನ್ನು ಅವಕಾಶ ಕೊಡಬೇಕು. ವರ್ಷ ಎಲ್ಲ ಕರ್ನಾಟಕ ಪೂರ್ತಿ ಸುತ್ತಿ ಸೇವೆ ಮಾಡ್ಕೊಂಬಂದ್ವಿ. ಸ್ತೋತ್ರ ಮುಗೀತು. ನಾವು ಕ್ರೂಸೈಡ್ ಮಾಡ್ತೀವಿ, ಆತ್ಮಗಳು ಬರ್ತಾರೆ. ಅಲ್ಲಿ ಸೇವೆ ಮಾಡಿದ್ಮೇಲೆ ಪಾಸ್ಟರ್ಸ್ಗೆ ಹೇಳ್ತೀವಿ, ಪ್ಲೀಸ್ ಫಾಲೋ ಅಪ್, ಆತ್ಮಗಳನ್ನು ಫಾಲೋ ಅಪ್ ಮಾಡಿರಿ. ಸೇವೆ ಮಾಡುವ ಪ್ರತಿಯೊಂದು ಪಾಸ್ಟರ್ಸು ಇದನ್ನು ತಿಳ್ಕೊಬೇಕು. ಯು ಮಸ್ಟ್ ಫಾಲೋ ಅಪ್ ದೆಮ್. ಹೇಳಿದಾಗ ಸ್ತೋತ್ರ ಹೇಳಿಲ್ಲ, ಫಾಲೋ ಅಪ್ ಮಾಡಬೇಕು. ಏನು ನೋಡ್ರಿ, 41ನೇ ವಾಕ್ಯ, ಆಕ್ಟ್ಸ್ 15:41. ಸಿರಿಯಾ, ಕಿಲಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. ಏನು ಮಾಡಿದ್ರು? ಫಾಲೋ ಅಪ್ ಮಾಡೋದು ಮಾತ್ರ ಅಲ್ಲ, ಸಭೆಯನ್ನು ದೃಢಪಡಿಸಿದನು. ಕಮ್ ಆನ್, somebody shout hallelujah. ಅರ್ಥ ಆದವ್ರು ಆಮೇಲೆ ಹೇಳ್ರಿ. ವಾಟ್ ಎವರ್ ವಿ ಆರ್ ಡೂಯಿಂಗ್, ಇಟ್ ಈಸ್ ದ ಬೆನಿಫಿಟ್ ಫಾರ್ ದ ಚರ್ಚ್. ಸಭೆಗಿದು ಆಶೀರ್ವಾದ ತರಬೇಕು. ಮೋಸ್ಟ್ ಆಫ್ ದ ಪೀಪಲ್, ನಾನು ಹೇಳ್ತೀನಿ ಕೇಳ್ರಿ, ನಿಮ್ಮನ್ನು ಯಾರು ಗುರುತು ಹಿಡಿದಿರ ಇದ್ದಾಗ ಸಭೆಗೆ ನೀವು ನಂಬಿಗಸ್ತರಾಗಿದ್ರಿ.
4 ಜನ ನಿಮ್ಮನ್ನು ಗುರ್ತಿಡಿಯೋಕೆ ಸ್ಟಾರ್ಟ್ ಮಾಡಿದೆ ತಡ, ಸ್ಟಾರ್ಟ್ ಆಯ್ತಪ್ಪ. ಸಭೆ ಅಲ್ಲ, ನನ್ನನ್ನು ಯಾರೂ ಹೈಲೈಟ್ ಮಾಡ್ತಾ ಇಲ್ಲ ಅಂತ. ನಿಮ್ಮನ್ನು ಹೈಲೈಟ್ ಮಾಡಬೇಕೀಗ. ಈಗ ಹಂಗೆ ಆಗೋಗ್ಬಿಟ್ಟಿದೆ. ಮುಂಚೆ ಕ್ಯಾರೆ ಅಂತಲೂ ಯಾರಿಗೂ ಅಂತೀರೋ, ಅವಾಗ ಏನು ಕಸ ಗುಡ್ಸೋಕ್ಕೂ ರೆಡಿ, ಏನು ಕೆಲಸ ಮಾಡೋಕ್ಕೂ ರೆಡಿ. ಲೀಡರ್ಶಿಪ್ ಬಂದಿದ ತಕ್ಷಣ ಇನ್ನು ಅದೆಲ್ಲ ನಮಗಲ್ಲ. ಸ್ತೋತ್ರ. ಪ್ಲೀಸ್, 41ನೇ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ. ಅಪೊಸ್ತಲನಾದಂಥ ಪೌಲನು ತಾನು ಬಾರ್ನಬನು ಎಲ್ಲೆಲ್ಲಿ ಸುವಾರ್ತೆ ಸಾರಿದ್ರು ಅಲ್ಲೆಲ್ಲ ಫಾಲೋ ಅಪ್ ಮಾಡಿದ್ದು ಮಾತ್ರ ಅಲ್ಲ, ಅವರು ಸಿರಿಯಾ ಕಿಲಿಕಿಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದರು. ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಸಭೆಗೆ ಎಲ್ಲೂ ಡ್ಯಾಮೇಜ್ ಮಾಡಬಾರ್ದು. ಅಲ್ಲೋ ಓಕೆ. ಕೊಲೋಸಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಸಿಯನ್ಸ್. We must work hard and helping the church members. ನಾವು ಭಾಳ ಪ್ರಯಾಸ ಪಡಬೇಕು. ಸೇವೆಯಲ್ಲಿ ಪ್ರಯಾಸ ಇದೆ. ಸೇವೆ ಮಾಡಕ್ಕೆ ಬರುವವರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ರಿ. ಲೀಡರ್ಶಿಪ್ನಲ್ಲಿ ಬರುವವರು ಪ್ರಯಾಸ ಪಡೋದಕ್ಕೆ ಬರ್ತಿದ್ದೀರಾ ಅಂತ ತಿಳ್ಕೊಳ್ರಿ. ಒಬ್ಬನ ನನ್ನನ್ನು ಹಿಂಬಾಲಿಸುವುದಾದರೆ, ಇಫ್ someone want to follow me, deny himself. ಅದರ ಅರ್ಥ ಏನು? ತನ್ನನ್ನೇ ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ. ಜೀವನದ ಪ್ರಾರಬ್ಧಗಳಿದೆ, ಕಷ್ಟ ಇದೆ, ಬಡತನ ಇದೆ, ಅನ್ನ ಇಲ್ಲದೆ ಇರೋದು, ವಸ್ತ್ರ ಇಲ್ಲದೆ ಇರೋದು. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಅನ್ನ ಇಲ್ಲದೆ ಇರುವುದು, ವಸ್ತ್ರ ಇಲ್ಲದೆ ಇರುವುದು, ಖಡ್ಗವೋ ಕ್ಷಾಮವೋ ಬಂದಿರೋದು ಬರಲಿಕ್ಕಿರೋದು, ಇದು ಯಾವುದು ನನ್ನನ್ನು ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಅಗಲಿಸಲಾರದು. ದಟ್ ಈಸ್ ದ ಕಮಿಟ್ಮೆಂಟ್. ಅದು ಒಡಂಬಡಿಕೆ. ಸ್ತೋತ್ರ. ಹೀಗೆ ಸೇವಕರಿಗೆ ಗಾಡಿ ಕೊಡಿಸಿಲ್ಲ ಅಂದರೆ, ಓ ಯಪ್ಪ, ಏನ್ ಡಿಮ್ಯಾಂಡಿಂಗ್. ಸಾರಿ, ಐ ಆಮ್ ಆಲ್ಸೋ ಪಾಸ್ ಥ್ರೂ ದಿಸ್ ಇದೆಲ್ಲ ದಾಟ್ ಬಂದವ್ ನಾನು. ಬರುವಾಗ ಏನಂತ ಬರೋದು? ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ಫುಲ್ ಟೈಮ್ ಮಿನಿಸ್ಟ್ರಿಗೆ ಬರೋರಿಗೆ ಎಲ್ರಿಗೂ ಹೇಳಿದ್ದೀನಿ, ಬ್ರದರ್, ದೇವರು ನಿಮ್ಮನ್ನು ಕರೆದಿದ್ದಾರೆ ಅಂತ ದೃಢ ನಿಶ್ಚಯ ಇದೆಯಾ? ಸಭೆ ನಿಮಗೇನು ಸಹಾಯ ಮಾಡಲ್ಲ. ಸಭೆ ಮಾಡುತ್ತೆ ಅಂತ ಎಲ್ಲಾದರೂ ಕೆಲಸ ಕಾರ್ಯ ಬಿಟ್ಬಿಟ್ಟು ಮತ್ತೆ ಸಭೆಯಲ್ಲಿ ಬಂದು ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ಹೇಳ್ಬೇಡ್ರಿ. ಅವಾಗೇನು ಕಮಿಟ್ಮೆಂಟ್ ಗೊತ್ತಾ? ಪಾಸ್ಟ್ರೇ, ದೇವರು ನನ್ನ ಹತ್ರ ಮಾತಾಡಿದನು, ನಾನೇನು ಸಭೆಯಿಂದ ನಿರೀಕ್ಷಿಸೋದಿಲ್ಲ. ಸ್ತೋತ್ರ. ಫುಲ್ ಟೈಮ್ ಮಿನಿಸ್ಟ್ರಿ. ಐ ಆಮ್ ಸಾರಿ. ನಾವು ಸಂತೋಷವಾಗಿ ಓಕೆ, ಪೂರ್ಣಾವಧಿ ಸೇವೆಗೆ ಬಂದಿದ್ದಾರೆ. ಏನು ಈ ಕಂಪನಿಗೆ ಸೇರಿಕೊಂಡ್ರೆ ಫಸ್ಟೇ ಸ್ಯಾಲ್ರಿ ಫಿಕ್ಸ್ ಮಾಡಲ್ಲ, ಸ್ಟೈಫಂಡ್ ಕೊಡ್ತಾರೆ. ಯಾಕೆ ಗೊತ್ತಾ? ನಿನ್ಗೆ ಅಭ್ಯಾಸ, ನಿನ್ನ ಟ್ರೈನಿ ಆಗಿರ್ತೀಯ. ಸ್ತೋತ್ರ. ಇವರು ಟ್ರೈನಿಂಗ್ ಪೀರಿಯಡಲ್ಲಿ, ಪ್ರೊಫೆಷನರಿ ಪೀರಿಯಡಲ್ಲಿ ಇರ್ತಾರೆ. ಬೆಳೆದು ಬರ್ತಾ ಇದ್ದಂಗೆ ನೋಡ್ತಾರೆ, ಅವ್ರಿಗೆ ಎಷ್ಟು ಸ್ಯಾಲ್ರಿ? ಓ, ಆಗ ನನಗಿಷ್ಟೇನಾ? ಸ್ಟಾರ್ಟ್ ಆಯ್ತು ಅಲ್ಲಿಂದ. ಸೇವೆ ಮಾಡಕ್ಕೆ ಬರುವಾಗ ನಿಮಗೆ ಆರಂಭದಲ್ಲಿದ್ದಂಥ ಆ ಒಡಂಬಡಿಕೆ ಅಂತ್ಯದಲ್ಲಿ ಯಾಕೆ ಮರಿತೀರಿ? ಒಂದು ಲೆವೆಲ್ಗೆ ಬಂದರೆ ಯಾಕೆ ಮರಿತೀರಿ? ಎಲ್ಲವನ್ನ ಬಿಟ್ಟು ಇಳಿದು ಬಂದವನೇ, ಝೀರೋಯಿಂದ ಬಂದವನೇ ನಾನು. ಆಮೇಲೆ ಅದಾದ ಟೈಮಲ್ಲಿ ಬೇಕಾದದನ್ನು ದೇವರು ಒದಗಿಸ್ತಾ ಇದ್ದನು. ಇವತ್ತಿಗೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಅಪ್ಪನ ದುಡ್ಡಲ್ಲೋ ಮಾವನ ದುಡ್ಡಲ್ಲೋ ನಾವು ಬದುಕಬಾರ್ದು. ದೇವ್ರು ಕೊಟ್ಟಿದ್ದು ಅಂತ ಹೇಳಬೇಕು. ಅದಿತ್ತು ನಮ್ಮ ಛಲ. ಅದೇ ರೀತಿ ದೇವರು ಒದಗಿಸ್ತಾ ಇದ್ರು. ಅಕ್ಕಿ ಬೇಕಾದ್ರೆ ಅಕ್ಕಿ ಬರೋದು, ಹಣ ನಮಗೆ 500 ರೂಪಾಯಿ ಬೇಕಂದ್ರೆ ಹುಡುಕಂಬಂದು ಕೊಟ್ಬಿಟ್ಟು ಹೋಗೋರು. ಅವತ್ತು ನಮಗೆ ಗ್ರೀಡಿ ಇರಲಿಲ್ಲ. ಸ್ತೋತ್ರ ಹೇಳ್ತಾ ಇದ್ವಿ. ಏನು ಇಲ್ಲ ಅಂದರೆ ನೀರು ಕುಡಿತಾ ಇದ್ವಿ. ಯಾರ ಹತ್ರನೂ ಕೊರತೆ ಹೇಳ್ತಾ ಇರಲಿಲ್ಲ. ವಾಯ್? ಸೇವೆ ಅನ್ನೋದು ಪ್ರಯಾಸ ಪಡಬೇಕು.
ಇಲ್ಲಿ ನೋಡ್ರಿ, ಇದು ಬ್ಯೂಟಿಫುಲ್, ಇದು ತುಂಬ ಚೆನ್ನಾಗಿದೆ ನೋಡ್ರಿ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 4:12 ಅಪೊಸ್ತಲನಾದಂಥ ಪೌಲನು ಕೊಲೋಸ್ಯ ಸಭೆಗೆ ಹೇಳ್ತಾ ಇದ್ದಾನೆ, ವಂದನೆ ಹೇಳ್ತಾ ಇದ್ದಾನೆ. ಎಲ್ಲರ ಕುರಿತು ಹೇಳ್ತಾ ಬರುವಾಗ ಎಫೆಫ್ರನ ಕುರಿತು ಮಾತನಾಡ್ತಾ ಇರೋದು, ಎಫೆಫ್ರನ ಕುರಿತು ಮಾತನಾಡ್ತಿರುವಂಥ ಮಾತು 13ನೇ ವಾಕ್ಯ, 4:13, ಕೊಲೋಷಿಯನ್ಸ್ 4:13. ಇವನು ನಿಮಗೋಸ್ಕರವು, ಲವೋದಿಕದವರಿಗೋಸ್ಕರವು, ಹಿರಿಯಾಪೋಲಿಯವರಿಗೋಸ್ಕರವು ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳ್ತೇನೆ. ಯಾರು ಹೇಳ್ತಾ ಇರೋದು? ಸೀನಿಯರ್ ಪಾಸ್ಟರ್ ಜೂನಿಯರ್ ಪಾಸ್ಟರ್ಗೆ ಹೇಳ್ತಾ ಇರೋಂಥ ಮಾತು. ಪೌಲನ್ ಹೇಳ್ತಾ ಇದ್ದಾನೆ, ಅವನ ಕುರಿತು ನಾನು ಸಾಕ್ಷಿ ಹೇಳ್ತೀನಿ. ಅವನು ಭಾಳ ಪ್ರಯಾಸ ಪಟ್ಟು ಸೇವೆ ಮಾಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಆ ರೀತಿ ಸಾಕ್ಷಿಯನ್ನು ಕೇಳ್ತಾ ಇದ್ದೀರಾ? ಸ್ತೋತ್ರ. ಎಲ್ಲ ಅನುಕೂಲ ಇದ್ದಾಗಲ್ಲ. ಸೇವೆಗೆ ಆರ್ಡಿನೇಷನ್ ಮಾಡುವಾಗ ನಾವು ಒಂದು ಮಾತು ಹೇಳ್ತೀವಿ. ಏನು ಹೇಳ್ತೀವಿ? ಅನುಕೂಲವೂ ಇರುವ ಸಮಯದಲ್ಲೂ ಅನುಕೂಲವಲ್ಲದ ಕಾಲದಲ್ಲೂ ನೀವು ಏನು ಮಾಡಬೇಕು? ಸೇವೆ ಮಾಡುವರಾಗಿರ್ತಾರೆ. ಇನ್ ಸೀಸನ್ ಆರ್ ಔಟ್ ಆಫ್ ಸೀಸನ್ ಯು ಆರ್ ವಿಲ್ಲಿಂಗ್ ಟು ಸರ್ವ್ ದ ಲಾರ್ಡ್. ಈಗ ಹಂಗಲ್ಲ, ಯಾವಾಗಲೂ ಸೀಸನ್ನಲ್ಲೇ ಇರಬೇಕು. ನೀವು ಯಾವಾಗಲೂ ಎಲ್ಲ ಕಾರ್ಯ ನಡ್ತಾನೆ ಇರಬೇಕು. ಪ್ರಯಾಸ ಪಡೋಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಲೀಡರ್ಶಿಪ್ನ ಕ್ವಾಲಿಟಿ ನಾನು ಹೇಳ್ತಾ ಇದ್ದೀನಿ. ಚರ್ಚ್ನ ಪರಿಪಾಲನೆ ಹೇಗೆ ಮಾಡಬೇಕು? ಪ್ರಯಾಸ ಇದೆ. ಇದು ಪಾಸ್ಟ್ರಲ್ ಮಿನಿಸ್ಟ್ರಿ ಅನ್ನೋದು ಈಸಿ ಅಲ್ಲ. ಪಾಸ್ಟ್ರಲ್ ಮಿನಿಸ್ಟ್ರಿ ಅನ್ನೋದು ಬಹಳ ಕಠಿಣವಾದದ್ದು. ನೋಡ್ರಿ, ಹಳೆ ಒಡಂಬಡಿಕೆ ಯಾಜಕನ, ಮಹಾಯಾಜಕನಿಗೆ ಅವನ ವಸ್ತ್ರ ರಂಗಿನ ವಸ್ತ್ರ, ನಿಲುವಂಗಿ, ಕರಕುಶಲಗಳಿಂದ ಉಂಟು ಮಾಡಿದಂಥ ಎಫೋದ್ ಇದೆ ಅವನ ಮೇಲೆ. ಆದರೆ ಅವನ ಆಂತರಿಕ ಉಡುಪು ಗೋಣಿ ಚೀಲದಲ್ಲಿ ಮಾಡಿರೋದು. ಅವನಿಗೆ ಯಾವಾಗ ಕೇಳ್ಕೊಳ್ಬೇಕು? ಅವನು ಹೊರಗಡೆ ನೋಡಿದ್ರೆ ತಳಕಾಗಿರ್ತಾರೆ, ಒಳಗಡೆ ಪ್ರಯಾಸ ಪಡಬೇಕು. ನೀವು ನಿಮ್ಮ ಸಂಕಟ ನಮ್ಮ ಹತ್ರ ಹೇಳ್ತೀರಾ, ಪಾಸ್ಟ್ರೇ ನಮಗಿಂತ ಕಷ್ಟ ಇದೆ ಪ್ರಾರ್ಥನೆ ಮಾಡಿ ಪಾಸ್ಟ್ರೇ ಅಂತ ಅಳುತ್ತೀರಾ. ಪಾಸ್ಟ್ರುಗಳು ನಿಮ್ಮ ಹತ್ರ ಬಂದು ಹೇಳ್ತಾರೆ, ಸಿಸ್ಟ್ರೇ ನನ್ನ ಕಷ್ಟ ಇದೆ ಪ್ರಾರ್ಥನೆ ಮಾಡಿ. ಅವಾಗ ನೀವು ನೆಕ್ಸ್ಟ್ ಪಾಸ್ಟ್ರ್ ಹತ್ರ ಪ್ರೇಯರ್ ರಿಕ್ವೆಸ್ಟ್ ಬರ್ತೀರಾ? ಬರಲ್ಲ. ಎವ್ರಿ ಪಾಸ್ಟರ್ಸ್, ಎಲ್ಲ ಬೋಧಕರುಗಳು ಅವರ ವೇದನೆ, ಅವರ ಕಷ್ಟ, ಇದನ್ನೆಲ್ಲ ದೇವರ ಸಮ್ಮುಖದಲ್ಲಿಟ್ಟು ಪ್ರಯಾಸದೊಂದಿಗೆ ಸೇವೆ ಮಾಡ್ತಾರೆ. ಮಿನಿಸ್ಟ್ರಿ ಅಂದ ಮೇಲೆ ಇದ್ದಿದೆ ಇದು. ಡಾಮ್ ಡೂಮ್ ಡಯಾಡುಸ ಅಂತ ಮಾಡೋದಲ್ಲ ಮಿನಿಸ್ಟ್ರಿ. ಪ್ರಯಾಸ ಪಡಬೇಕು. ಎಫೆಫ್ರನ ಕುರಿತು ಮಾತನಾಡ್ತಾ ಇದ್ದಾನೆ ಪೌಲನು. ಎಲ್ಲೆಲ್ಲಿ ನೋಡ್ರಿ, ಇವನು ನಿಮಗೋಸ್ಕರ, ಲವೋದಿಕದವರಿಗೋಸ್ಕರವು, ಕೊಲೋಸಿಯ ಮಾತ್ರ ಅಲ್ಲ, ಲವೋದಿಕವ್ರಿಗೋಸ್ಕರ ಮಾತ್ರ ಅಲ್ಲ, ಹಿರಿಯಾಪೋಲಿದವ್ರಿಗೋಸ್ಕರ ಭಾಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳ್ತೇನೆ. ಭಾಳ ಪ್ರಯಾಸ ಪಡ್ತಾನೆ ಅಂದರೆ ಏನು? ಅಲ್ಲಿ ಹೆಂಗಾದರೂ ಸೇವೆ ಬೆಳೆಸಬೇಕು, ಆತ್ಮಗಳನ್ನು ತರಬೇಕು, ಸಭೆಯನ್ನು ಕಟ್ಟಬೇಕು, ವಿಶ್ವಾಸಿಗಳನ್ನು ದೃಢಪಡಿಸಬೇಕು. ಅದಕ್ಕಾಗಿ ಭಾಳ ಪ್ರಯಾಸ ಪಡ್ತಾರೆ. ಇವತ್ತು ಸಭೆಗಳಲ್ಲಿ ಎಫೆಫ್ರನ ರೀತಿಯಲ್ಲಿ ಪ್ರಯಾಸ ಪಡೋರು ಬೇಕು. ನಾಳೆ ಒಂದು ಫಂಕ್ಷನ್ ಅಂತ ಹೇಳ್ರಿ, ಒಂದು ಅವಕಾಶ ಸಿಕ್ಕಿದ್ರೆ ಸ್ಟೇಜ್ ನಿಂತ್ಕೊಳಕ್ಕೆ ರೆಡಿ ಇರೋರು ಅನೇಕರು ಬರ್ತಾರೆ. ಆದರೆ ಪ್ರಯಾಸ ಪಡೋಕ್ಕೆ ಯಾರು ಬರಲ್ಲ. ಇಲ್ಲಿ ಏನಾದರೂ ಸಭೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾರು ಮುಂದೆ ಬರೋದಿಲ್ಲ. ಅದಕ್ಕಂತ ನೇಮಿಸಲ್ಪಟ್ಟ ಒಂದು ಗುಂಪಿನ ಜನ ಇದ್ದಾರೆ. ಅವರು ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಷ್ಟ ಬಿದ್ದು ಮಾಡಿರ್ತಾರೆ, ಪ್ರಯಾಸ ಪಟ್ಟಿರ್ತಾರೆ. ಆದರೆ ಅವರು ಪಿಕ್ಚರ್ಗೆ ಬಂದಿರಲ್ಲ ಪಾಪ. ಪ್ರಯಾಸ ಪಟ್ಟು ಸೇವೆ ಮಾಡುವವರಾಗಿರ್ಬೇಕು. ಎಫೆಫ್ರನ ಹಾಗೆ ಲವೋದಿಕದಲ್ಲಿ ಮಾತ್ರವಲ್ಲ, ಕೊಲೋಸಿಯದಲ್ಲಿ ಮಾತ್ರವಲ್ಲ, ಹಿರಿಯಾಪೋಲಿಕದಲ್ಲಿ ಮಾತ್ರ ಅಲ್ಲ, ಅವನು ಭಾಳ ಸಾಕ್ಷಿಯನ್ನು ಕಾಪಾಡ್ಕೊಂಡಿದ್ದಾನೆ. ಆಮೇಲೆ ಈ ವರ್ಕ್ ಹಾರ್ಡ್, ವಿ ಮಸ್ಟ್ ವರ್ಕ್ ಹಾರ್ಡ್. ಸೆಕೆಂಡ್ ತಿಮೋತಿ, ದಿಸ್ ಇಸ್ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ರಿ. 2 ತಿಮೋತಿ
2ನೇ ಅಧ್ಯಾಯ, 2 Timothy chapter 2 verse 10. 2 verse 10. ಆದ ಕಾರಣ ದೇವರ ಆರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನ ತಾಳ್ಕೊಳ್ತೀನಿ. ಎಲ್ಲವನ್ನ ಏನು ಮಾಡ್ತಾ ಇದ್ದೇನೆ? ಬಿ ಪ್ರಿಪೇರ್ಡ್ ಟು ಸಫರ್ ಹಾರ್ಡ್ಶಿಪ್ ಫಾರ್ ದ ಚರ್ಚ್ ಮೆಂಬರ್ಸ್. ಸಭಿಕರಿಗೋಸ್ಕರವಾಗಿ, ವಿಶ್ವಾಸಿಗಳಿಗೋಸ್ಕರವಾಗಿ ಹಾರ್ಡ್ಶಿಪ್ ಸಹಿಸ್ಕೊಳ್ಬೇಕು. ಎಲ್ಲ ಮಾಡಿಸ್ಕೋತಾರೆ, ಎಲ್ಲ ಇದು ಮಾಡ್ಕೋತಾರೆ. ಕಡೆಗೆ ತಿಂದಿದ್ದ ಕೈಯಿಂದಲೇ, ಎಂಜಿಲ್ ಕೈಯಿಂದಲೇ ಹೊಡೆದ್ಬಿಟ್ಟು ಹೋಗ್ತಾರೆ. ಸ್ಟಿಲ್ ವಿ ಹ್ಯಾವ್ ಟು ಸರ್ವ್ ದೆಮ್. ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ ನೋಡ್ರಿ, ಆದ ಕಾರಣ ದೇವರ ಆರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯ ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು. ಅಂದರೆ ಪೌಲನ ಆಸೆ ಹೇಳ್ತಾ ಇದ್ದಾನೆ, ನನ್ನ ಕೂಡ ನಿತ್ಯ ಪ್ರಭಾವಕ್ಕೆ ಸಹಿತವಾಗಿ ಅವ್ರ ರಕ್ಷಣೆಯನ್ನು, ಯೇಸುವಿನಲ್ಲಿರುವ ರಕ್ಷಣೆಯನ್ನು ಆ ನಿತ್ಯ ಪ್ರಭಾವದ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನ ತಾಳ್ಕೊಳ್ತೀನಿ. ನಾನು ಅವ್ರಿಗೋಸ್ಕರ ಸಹಿಸ್ಕೊಳ್ತೀನಿ. ನಿಂದೆಗಾಗಲಿ, ಅಪಮಾನ ಆಗಲಿ, ಕಷ್ಟ ಆಗಲಿ, ಪ್ರತಿಕೂಲ ಆಗಲಿ. ಬೀಯಿಂಗ್ ಎ ಮಿನಿಸ್ಟರ್ ಆಫ್ ಗಾಡ್, ಬೀಯಿಂಗ್ ಎ ಪ್ಯಾಸ್ಟರ್, ಬೀಯಿಂಗ್ ಎ ಲೀಡರ್, ವಿ ಹ್ಯಾವ್ ಟು ಸಫರ್. ವಿ ಹ್ಯಾವ್ ಟು ಸಫರ್. ಮತ್ತೊಬ್ಬರನ್ನ ಅವರ ಸೇವೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ. ಲೆಟ್ ಮಿ ಗೋ. ಸಹೋದರಿಯರು ಲೀಡರ್ಶಿಪ್ನಲ್ಲಿ ಅವರ ಪಾತ್ರ. ನ್ಯಾಯಸ್ಥಾಪಕರ ಪುಸ್ತಕ, ಜಡ್ಜಸ್ ಚಾಪ್ಟರ್ 4 verse 4, 4:4. ಆ ಕಾಲದಲ್ಲಿ ಲಿಪಿದೋತನ ಹೆಂಡತಿಯಾದ ದೆಬೋರಲ್ ಎಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಾ ಇದ್ದಳು. ಯಾರು ನ್ಯಾಯ ತೀರಿಸ್ತಾ ಇದ್ದಿದ್ದು? ನಾನು ಕಳೆದ ಭಾನುವಾರ ನಾನು ಹೇಳಿದೆ, ಇಸ್ರಾಯೇಲರ ಚರಿತ್ರೆಯನ್ನು ಹೇಳ್ತಾ ಬಂದೆ. ಆ ಚರಿತ್ರೆಯಲ್ಲಿ ನ್ಯಾಯಸ್ಥಾಪಕರು ಜನರನ್ನು ನಡೆಸ್ತಿದ್ದಂಥ ಕಾಲ ಇತ್ತು. ಆ ಕಾಲದಲ್ಲಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡ್ಬಂದು ಮೋಶೆಯ ಕಾಲದ ನಂತರ, ಮೋಶೆಯ ಬೌಂಡ್ರಿವರೆಗೆ ತಗೊಂಬಂದರು. ಅಲ್ಲಿಂದ ಯೋಶುವನ ಕಾಲ ಬಂತು. ಯೋಶುವನ ಕಾಲದ ನಂತರ ನ್ಯಾಯಸ್ಥಾಪಕರ ಕಾಲ ಬಂತು. ನ್ಯಾಯಸ್ಥಾಪಕರು ಇಸ್ರಾಯೇಲ್ ಜನರಿಗೆ ಬೋಧನೆ ಮಾಡಿ ನಡೆಸ್ತಾ ಇದ್ರು. ಅದರಲ್ಲಿ ದೆಬೋರಳು, ಅವಳು ನ್ಯಾಯಸ್ಥಾಪಕಳಾಗಿದ್ದಳು. ದಟ್ ಮೀನ್ಸ್ ಮಿನಿಸ್ಟ್ರಿಯಲ್ಲಿ ಪುರುಷನು ಸ್ತ್ರೀ ಅಂತ ಭೇದ ಇಲ್ಲ. ನಮ್ಮ ಭಾರತ ದೇಶ ಪುರುಷ ಆಧಿಪತ್ಯ ಜಾಸ್ತಿ ಇರೋದರಿಂದ ಎಲ್ಲೂ ಸ್ತ್ರೀಯರಿಗೆ ಅವಕಾಶ ಕೊಡೋದಿಲ್ಲ. ಬೇಕಾದರೆ ನಮ್ಮವರು ಹೇಳ್ತಾರೆ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಲಿ, ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಲಿ, ಸ್ತೋತ್ರನೂ ಹೇಳ್ಬೇಡ್ರಿ, ಪ್ರಾರ್ಥನೆನೂ ಮಾಡಬೇಡ್ರಿ, ಮೌನವಾಗಿರ್ರಿ. ಯಾಕೆಂದರೆ ನಮ್ಗೆ ಹೆಂಗೆ ಬೇಕೋ ಹಂಗಲ್ಲ ಮಾಡೋದು. ಆ ಸಭೆಯಲ್ಲಿ ಹಿರಿಯರು ಗೊಂದಲಗಳು ನಡೆಯುವಾಗ ಪುರುಷರು ಮಾತಾಡಬೇಕಾದ್ರೆ ಸ್ತ್ರೀಯರು ಎದ್ದು ನಿಂತು ಸ್ತೋತ್ರ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ್ರಿ ಅಂತ ಅದ್ರ ಅರ್ಥ. ಅದಕ್ಕೆ ಅಷ್ಟು ಮಾತ್ರ ಕಟ್ ಆ್ಯಂಡ್ ಪೇಸ್ಟ್. ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರ್ರಿ. ಓಕೆ. ದೆಬೋರಳು ಹಳೆ ಒಡಂಬಡಿಕೆಯಲ್ಲಿ ಅವರ ಲೀಡರ್ಶಿಪ್, ಹಳೆ ಒಡಂಬಡಿಕೆಯಲ್ಲಿ ಲೀಡರ್ಶಿಪ್ನ ನಾಯಕತ್ವವನ್ನು ತಗೊಂಡವರು ದೆಬೋರಳು. ಮೀಕಾ 6:4, ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮಳನ್ನು ನಿಮಗೆ ನಾಯಕರನ್ನಾಗಿ ಕಳಿಸಿದನು. ಯಾರ್ಯಾರು ಇದರಲ್ಲಿ? ಮೋಶೆ, ಆರೋನನು, ಮಿರ್ಯಾಮಳು. ಹಾಗಾದರೆ ಲೇಡೀಸ್, ವುಮೆನ್ ಇನ್ ದ ಲೀಡರ್ಶಿಪ್ ವಿ ಕೆನಾಟ್ ಡಿನೈ. ಅವ್ರನ್ನ ತಳ್ಳಂಗಿಲ್ಲ. ಎಲ್ಲ ಒಂದು ಸ್ತೋತ್ರ ಹೇಳ್ತಾರೆ ಅಂದ್ಕೊಂಡೆ. ಅಯ್ಯೋ ನೋಡ್ರಿ, ಇಷ್ಟೆಲ್ಲ ಅವ್ರ ಪರ ಮಾತಾಡಿ ಹೇಳಿದರೆ ಒಂದು ಸ್ತೋತ್ರ ಹೇಳೋದು ಬೇಡವಾ?
ಸಂತೋಷವಾಗಿ ಹೇಳ್ಬೇಕಾಯ್ತು. ಲೇಡೀಸ್, ಈಚ್ ಅಂಡ್ ಎವ್ರಿ ವುಮನ್ ಕ್ಯಾನ್ ಬಿ ಎ ಲೀಡರ್. ನೀವು, ನಾನು ನಿಜ ಹೇಳ್ತೀನಿ ಕೇಳ್ರಿ, ಅನೇಕ ಕುಟುಂಬಗಳ ನಾಯಕತ್ವ ವಹಿಸ್ಕೊಂಡಿರೋದು ಯಾರು ಗೊತ್ತಾ? ಸ್ತ್ರೀಯರೇ. ಹೆಂಡತಿ ಪ್ರಾರ್ಥನೆ ಮಾಡ್ತಲ್ಲ, ಗಂಡ ಮಾಡಲ್ಲ. ಆತ್ಮಿಕತೆ ವಿಷಯ ಬಂದರೆ ಸಾಕು, ಹೆಂಡತಿಗೆ ಮುಂದೆ ಬಿಟ್ಬಿಡೋದು, ನೀನು ಮಾಡು. ರೀ, ನೀವು ಮನೆ ಯಜಮಾನ್ರು, ನೀವು ಮಾಡ್ರಿ, ನೀವು ಮಾಡು. ಅವಳು ಪ್ರಾರ್ಥನೆ ಮಾಡಿ ಸ್ತೋತ್ರ ಆದರೂ ಹೇಳ್ರಿ. ಆಯ್ತು ಆಯ್ತು ಆಯ್ತು. ಲಿಸನ್ ಟು ಮೀ. ಮನೆಯಲ್ಲಿ, ಕೆಲಸದಲ್ಲಿ, ಕುಟುಂಬದ ಜವಾಬ್ದಾರಿ ಎಲ್ಲ ನಾಯಕತ್ವವನ್ನು ವಹಿಸ್ಕೋತಾರೆ, ಹೌದಲ್ವಾ? ಎಲ್ಲ ನಾಯಕತ್ವವನ್ನು ವಹಿಸ್ಕೋತಾರೆ. ಆದರೆ ಸಭೆಗೆ ಬಂದರೆ ಮಾತ್ರ ಸ್ತ್ರೀಯರಿಗೆ ಸ್ಥಾನ ಇಲ್ಲ. ತಪ್ಪು. ಮೋಶೆ ಕಾಲದಲ್ಲಿ ಮೋಶೆ ಉತ್ತಮವಾದ ನಾಯಕನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮಿರ್ಯಾಮಳು ದೇವರ ನೇಮಕ ಮಾಡಿದ ಪ್ರವಾದಿ ಏನು ಹೇಳ್ತಾ ಇದ್ದ ನೋಡ್ರಿ, ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮಳನ್ನು, ಯಾರನ್ನ? ಮಿರ್ಯಾಮಳನ್ನು ಏನು ಮಾಡಿದೆ? ನಾಯಕನಾಗಿ ನೇಮಿಸಿದೆ. ಹಲ್ಲೆಲೂಯ. ನಾಯಕರನಾಗಿ ನಿಮಗಾಗಿ ಕಳಿಸಿದನು, ದೇವ್ರು ಕಳಿಸಿದ್ದು. ಆಮೇನ್. ನಾನು ಈಗ ಹೇಳ್ತೀನಿ ಕೇಳ್ರಿ, ಲೀಡರ್ಶಿಪ್ನಲ್ಲಿ ಬರುವಂಥ ಎಲ್ಲ ಸ್ತ್ರೀಯರು ಚೆನ್ನಾಗಿ ಪ್ರಾರ್ಥನೆ ಮಾಡುವವರು, ಸೇವೆಯ ದಾಹ ಉಳ್ಳವರಾಗಿರಬೇಕು. ಆಮೇನ್. ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ 16ನೇ ಅಧ್ಯಾಯ 1ನೇ ವಾಕ್ಯದಿಂದ, ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಪೋಯ್ಬೆಯನ್ನು ಪ್ರೀತಿಯಿಂದ ಅಂಗೀಕರಿಸ್ರಿ. ಯಾರು ಹೇಳ್ತಾ ಇರೋದು? ಪೌಲನು ಹೇಳ್ತಾ ಇದ್ದಾನೆ. ಆಕೆಯು ಕೆಂಕ್ರಿಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಪಾಸ್ಟರ್ ಆಗಿದ್ದಾಳೆ ಅಂತ ಅರ್ಥ. ಸಭೆಯ ಸೇವಕಿ ಆಗಿದ್ದಾಳೆ. ಶಿ ಇಸ್ ದ ಪಾಸ್ಟರ್. ನಾಳೆ ಯಾರು ಗೊತ್ತು ನಿಮ್ಮಲ್ಲಿ ಸ್ತೋತ್ರ, ಈಗ ಹಿಂದಿ ಚರ್ಚ್ ಪಾಸ್ಟರ್ ಇದ್ದಾರೆ. ನಮ್ಮ ಸಭೆಯಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಿದ್ವಿ, ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಆಮೇನ್. ಪಾಸ್ಟರ್ ಆಗ್ಬಿಟ್ವಿ ಅಂತ ಹೇಳಿ ಜಂಬ ತೋರಿಸ್ಬಿಡ್ರಿ, ಆಮೇಲೆ ನಿಮಗೆ ಆಗ್ಬೋದು, ಪಾಸ್ಟರ್ ಆಗ್ಬೋದು. ನಾನು ಕಳೆದ ದಿನ ನನ್ನ ಹೆಂಡತಿ ಹತ್ರ ಹೇಳ್ತಾ ಇದ್ದೆ, ನನಗೊಂದು ಅಪಾಯಿಂಟ್ಮೆಂಟ್ ಕೊಡಮ್ಮ ಅಂತ. ಸತ್ಯ ಹೇಳ್ತೀನಿ ರೀ, ಎಷ್ಟು ಬ್ಯುಸಿ ಇದ್ದಾಳೆ ಅಂದರೆ, ಸಂಜೆ ಆದರೆ ಕೂಟ, ಬೆಳಗ್ಗೆ ಆದರೆ ಫೋನಲ್ಲಿ ಪ್ರಾರ್ಥನೆ. ಸ್ತೋತ್ರ. ನಾನು ಹೇಳಿದೆ, ನೀನು ಯಾವಾಗ ಬಿಡು ಮಾಡ್ತಾ ಇದ್ದೆ, ನನಗೊಂದು ಅಪಾಯಿಂಟ್ಮೆಂಟ್ ಕೊಡಮ್ಮ ಅಂತ. ಸ್ತೋತ್ರ. ನನಗೆ ಸಂತೋಷ ಏನು ಗೊತ್ತಾ, ಜವಾಬ್ದಾರಿ ಕೊಟ್ಟರೆ ಇವರೆಲ್ಲರೂ ಬಹಳ ಶಕ್ತವಾಗಿ ದೇವರಿಗಾಗಿ ಪ್ರಯೋಜನ ಪಡ್ತಾರೆ. ಸಹೋದರಿಯರನ್ನ ಜವಾಬ್ದಾರಿ ಕೊಟ್ಟರೆ ಸುಮ್ಗೆ ಹೆಸರು ಮಾಡೋದಲ್ಲ, ದೇ ವರ್ಕ್ ಹಾರ್ಡ್. ಅವ್ರು ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಅದಕ್ಕೆ ದೇವರು ನೋಡ್ರಿ, ಗಂಡಸರ ಕೈಯಲ್ಲಿ ಮಕ್ಕಳನ್ನು ಕೊಡಲಿಲ್ಲ, ಸಾಕಪ್ಪ ಅಂತ. ಜವಾಬ್ದಾರಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಸಂತೋಷ ಇದೆ. ಪೇಷನ್ಸ್. ಕುಟುಂಬವನ್ನು ಕಟ್ಟೋದಕ್ಕೆ, ಸಭೆಯನ್ನು ಕಟ್ಟೋದಕ್ಕೆ ಸ್ತ್ರೀಯರ ಪಾತ್ರ ಬಹಳ ಮುಖ್ಯವಾದದ್ದು. ಇಲ್ಲಿ ನೋಡ್ರಿ, 2ನೇ ವಾಕ್ಯ, ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವ ಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯವನ್ನು ಮಾಡ್ರಿ. ಆಕೆ ನನಗೂ ಅನೇಕರಿಗೂ ಸಹಾಯ ಮಾಡಿದವಳು. ಆಮೇಲೆ 3ನೇ ವಾಕ್ಯ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲನಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳ್ರಿ. 4ನೇ ವಾಕ್ಯ, ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ
ತನ್ನ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಆಮೇಲೆ ಅಕ್ವಿಲ ಪ್ರಿಸ್ಕಿಲ್ಲ, ಪ್ರಿಸ್ಕಿಲ್ಲ ನೋಡ್ರಿ, ಅಲ್ಲಿ ಪ್ರಾಣ ಕೊಡೋದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಪ್ರಾಣ ಕೊಡೋದಕ್ಕೆ ರೆಡಿ ಆಗಿದ್ರು ಅವರು. ಹಲ್ಲೆಲೂಯಾ. ಸೇವೆಗಾಗಿ ಅಂಥ ಕುಟುಂಬಗಳು ಬೇಕು, ಪ್ರಾಣ ಕೊಡುವಂಥ ಕುಟುಂಬಗಳು ಬೇಕು. ಸೋತ್ರ 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 ಸೋತ್ರ. ಈಗ ಅಕ್ವಿಲ ಬಂದರೆ ಪ್ರಿಸ್ಕಿಲ ಬರಲ್ಲ, ಪ್ರಿಸ್ಕಿಲ ಬಂದರೆ ಅಕ್ವಿಲ ಬರಲ್ಲ. ಏನಾದರೂ ಹೆಚ್ಚಿಗೆ ಮಾತಾಡಿದ್ರೆ ಪಾಸ್ಟರ್ ಪ್ರಾಣನೇ ಬೇಕಾದ ತೆಗೆದುಬಿಡ್ತಾರೆ. ಬೇಕಾದರೆ ಪ್ರಾಣ ಕೊಡೋದಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯ ನೋಡ್ರಿ. ನಿಮಗೋಸ್ಕರ ಬಹು ಶ್ರಮಪಟ್ಟ ಮರಿಯಳಿಗೆ ವಂದನೆ. ಎಷ್ಟು ಜನ ನೋಡ್ರಿ ಲೇಡೀಸು ಮಿನಿಸ್ಟ್ರಿಯಲ್ಲಿ. ಒಂದು ತಲೆಮಾರು ಬರುತ್ತೆ, ನಾವು ಪುಸ್ತಕ ಗಿಸ್ಕ ಬರೆದಾಗ ಸಹೋದರಿ ಮಂಗಳಿಗೆ ವಂದನೆಯನ್ನು ತಿಳಿಸ್ತೇನೆ, ಅವರ ಸೇವೆಯನ್ನು ನಾವು ಸ್ಮರಿಸುತ್ತೇವೆ. ಸಿಸ್ಟರ್ ಮಾಲರ ನಮ್ಮ ಸೇವೆಯನ್ನು ನಾವು ಸ್ಮರಿಸುತ್ತೇವೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ, ಅವರ ಸೇವೆಯನ್ನು ನಾವು ಸ್ಮರಿಸುತ್ತೇವೆ. ಇದೆಲ್ಲ ಹೆಂಗೆ ಹೇಳೋದು ಅಂದರೆ, ಇದು ಸಭೆ ನಡೆದಾಗ ಅಲ್ಲಿ ಸೇವೆ ಮಾಡಿದಂಥ ಅಪೊಸ್ತಲನಾದ ಪೌಲನ ಸಂಗಡ ಸೇವಿಕೆಯರು ಪಾತ್ರವಾಗಿದ್ದರು. ಪ್ರಾಣ ಕೊಟ್ಟು ಶ್ರಮಪಟ್ಟು ನೋಡ್ರಿ. 6ನೇ ವಾಕ್ಯ ಏನು ಹೇಳ್ತೇನೆ ನೋಡ್ರಿ. 6ನೇ ವಾಕ್ಯ, ನಿಮಗೋಸ್ಕರ ಬಹು ಶ್ರಮಪಟ್ಟ ಮರಿಯಳಿಗೆ ವಂದನೆ, ನನ್ನ ಸ್ವಜನರು ಜೊತೆ ಸೆರೆಯವರು ಆಗಿರುವ ಅಂದ್ರೋನಿಕನಿಗೂ ಯೂನ್ಯನಿಗೂ ವಂದನೆ. ಅವರ ಅಪೊಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು. ಆಮೇನ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14:33ನೇ ವಾಕ್ಯ ನೋಡ್ರಿ. 33ನೇ ವಾಕ್ಯ 2ನೇ ಭಾಗ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನಮ್ಮಲ್ಲೆಲ್ಲ ಒಂದು ಕಾಂಟ್ರವರ್ಷಿಯಲ್ ವಿಷಯ ಇದೆ. ಸಹೋದರಿಯರು, ಅವಾಗ ಹೇಳಿದೆ ನಾನು ಮಾತಾಡಬಾರ್ದು ಸಭೆಯಲ್ಲಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ 33ನೇ ವಾಕ್ಯ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. 34ನೇ ವಾಕ್ಯ ನೋಡ್ರಿ. ದೇವ ಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮನೆ ಇರಬೇಕು, ಮಾತನಾಡೋದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರ ಅಧೀನದಲ್ಲಿ ಇರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ. 35ನೇ ವಾಕ್ಯ, ಅವರು ಏನಾದರೂ ತಿಳ್ಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತನಾಡೋದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಶೌಟ್ ಮಾಡೋದು, ಸ್ತ್ರೀಯರು ಕೂಗಾಡೋದು, ಸಭೆಯಲ್ಲಿ ಎದ್ದು ನಿಂತು ಜಗಳ ಮಾಡೋದು, ಅದ್ರ ಕುರಿತು ಮಾತನಾಡ್ತಾ ಇರೋದು, ಅದು ನಾಚಿಕೆಗೆಟ್ಟ ಕೆಲಸ. ಅದು 37ನೇ ವಾಕ್ಯ ನೋಡ್ರಿ. ಯಾವನಾದರೂ ತನ್ನನ್ನು ಪ್ರವಾದಿಯಿಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಡುವವನೆಂಬುದಾಗಿ ಭಾವಿಸ್ಕೊಂಡ್ರೆ, ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳ್ಕೊಳ್ರಿ. ಕರ್ತನ ವಿಧಿ ಎಂದು ತಿಳ್ಕೊಳ್ರಿ. 1 ತಿಮೋತಿಯ ಸಮಯ ಹೋಯ್ತು, ನಾನು ಮುಗಿಸ್ಬಿಡ್ತೀನಿ ಆ ಭಾಗ. 1 ತಿಮೋತಿಯ 2, 1 ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಿಂದ, ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧಿಯರಾಗಿ ಉಪದೇಶವನ್ನು ಕೇಳಬೇಕು. 12ನೇ ವಾಕ್ಯ, ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡೋದಿಲ್ಲ. ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತವಾದವನ ಆದಾಮನಲ್ಲವೇ, ಆಮೇಲೆ ಅವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಇದು ಕಾಂಟ್ರವರ್ಷಿಯಲ್ ಆಗಿರುವಂಥ ವಿಷಯ. ಆದರೆ ಗಲಾತ್ಯರಿಗೆ ಬರೆದ ಪತ್ರಿಕೆಗೆ ಬಂದಾಗ ಅಪೊಸ್ತಲನಾದಂಥ ಪೌಲನು 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬನ್ನಿರಿ. 3ನೇ ಅಧ್ಯಾಯದ 28ನೇ ವಾಕ್ಯವನ್ನು ಗಮನಿಸ್ರಿ. 28ನೇ ವಾಕ್ಯ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ
ಯಹೂದ್ಯರಾಗಲಿ ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದ ಇಲ್ಲ. ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಇನ್ನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಕೊರಿಂಥಿಯನ್ಸ್ 11ನೇ ಅಧ್ಯಾಯ 11ನೇ ವಾಕ್ಯ. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಹಾಗಾದರೆ ಕರ್ತನ ವಿಷಯದಲ್ಲಿ ಸ್ತ್ರೀಯರಿಲ್ಲದ್ರೆ ಪುರುಷರಿಲ್ಲ, ಪುರುಷರಿಲ್ಲದ್ರೆ ಸ್ತ್ರೀಯರಿಲ್ಲ, ಸಂಪೂರ್ಣ ಆಗೋದಿಲ್ಲ. ಟುಗೆದರ್ ವಿ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ಒಟ್ಟಿಗೆ ಕಟ್ತಾ ಇದ್ದೀವಿ ಕುಟುಂಬ. ನೋಡ್ರಿ ಸ್ತ್ರೀಯರೇ ಅಧೀನರಲ್ಲಿ ಇರ್ರಿ, ಮಾತಾಡ್ಬೇಡ್ರಿ, ಕೆಂಬೇಡ್ರಿ. ನನ್ನ ಪುರುಷ, ನನ್ನ ಗಂಡ, ನನ್ನ ತಲೆ ಸೋತ್ರ. ಆ ಸಂಸಾರ ಚೆನ್ನಾಗಿ ನಡೆಯಲ್ಲ. ಸೋತ್ರ. ಸಮ್ಟೈಮ್ಸ್ ಹೆಂಡತಿ ಹೇಳೋದನ್ನ ಗಂಡ ಕೇಳಲೇಬೇಕು, ಗಂಡ ಹೇಳೋದನ್ನ ಹೆಂಡತಿ ಕೇಳಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅದು. ಪುರುಷನಿಲ್ಲದೆ ಸ್ತ್ರೀ ಇಲ್ಲ, ಸ್ತ್ರೀ ಇಲ್ಲದ್ರೆ ಪುರುಷನಿಲ್ಲ, ಸಂಪೂರ್ಣರಾಗೋದಿಲ್ಲ. ನೋಡ್ರಿ ಆ ವಾಕ್ಯ ನೋಡ್ರಿ. ಆದರೂ ಕರ್ತನ ಸಂಬಂಧದಲ್ಲಿ ಹೇಳಿರೋ ವಿಷಯ ಅದು. ಯಾರ ಸಂಬಂಧದಲ್ಲಿ? ಕರ್ತನ ಸಂಬಂಧದಲ್ಲಿ. 12ನೇ ವಾಕ್ಯ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. 1 ತಿಮೋಥೆಯ 2 11ರಿಂದ ನಾವು ಓದಿದಂಥ ಭಾಗ. ಸ್ತ್ರೀಯರು ಮೌನವಾಗಿ ವಿಧಿಯರಾಗಿ ಉಪದೇಶ ಕೇಳಬೇಕು. ಕಾಂಟ್ರವರ್ಷಿಯಲ್ ವಿಷಯ ಅದು. ಉಪದೇಶ ಮಾಡೋಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸೋದಕ್ಕೆ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡೋದಿಲ್ಲ. 2 ಡಿಫ್ರೆಂಟ್ ಆ್ಯಂಗಲ್ ಇದೆ. ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಅದು ಸಂದರ್ಭ. ಸಭೆಯ ವಿಷಯಗಳಲ್ಲಿ, ದುಡುಕಿ ಮಾತನಾಡುವ ವಿಷಯದಲ್ಲಿ ಕೇಳೋದಕ್ಕೆ ತೀಕ್ಷ್ಣತೆ ಉಳ್ಳವರಾಗಿ, ತಾಳ್ಮೆ ಉಳ್ಳವರಾಗಿರಬೇಕು, ಅಧೀನರಾಗಿರಬೇಕು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಗಂಡನ ಮಾನ ತೆಗೆಯುವಂಥ ಹೆಂಡತಿ ಅವನ ಎಲುಬಿಗೆ ಕ್ಷಯ ಆಗಿರ್ತಾಳೆ. ಕೆಲ ಪುರುಷರ ಮರ್ಯಾದೆನೇ ಇಲ್ಲ ಅವರಿಗೆ, ಹೆಂಡ್ತಿದಿರು ನಡ್ಕೊಳ್ಳೋ ನಡತೆಯಿಂದ. ಐ ಆಮ್ ಸಾರಿ. ನೀವು ಸೇವೆ ಮಾಡುವಂಥ ಸ್ತ್ರೀಯರಾದರೆ ಪುರುಷರನ್ನು, ನಿಮ್ಮ ಗಂಡದಿರನ್ನು ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಅಧೀನದಲ್ಲಿರಬೇಕು ಅವರಿಗೆ. ಸ್ತೋತ್ರ. ಗಂಡ ಹೆಂಡತಿಯರು, ಸ್ತ್ರೀಯರಿಗೆ ಸೇವೆಯಲ್ಲಿ ಪಾತ್ರ ಇದೆ. ನಿಮ್ಮ ಹೆಂಡತಿಯರನ್ನು ಸೇವೆಯಲ್ಲಿ ಬೆಳೆಸ್ರಿ, ಸೇವೆ ಮಾಡೋದಕ್ಕೆ ಅವ್ರಿಗೆ ಅನುಮತಿ ಮಾಡಿರಿ. ಅವರ ನಾಯಕತ್ವದಲ್ಲಿ ದೆಬೋರಳ ಹಾಗೆ, ಮರಿಯಳ ಹಾಗೆ, ಪ್ರಿಸ್ಕಿಳಲ ಹಾಗೆ ಅನೇಕ ನಾಯಕರುಗಳು, ಮಿರ್ಯಾಮಳ ಹಾಗೆ ದೇವರು ನೇಮಿಸಿದಂಥ ನಾಯಕಿಗಳು ಸಭೆಗೆ ಬೇಕು. ಲೀಡರ್ಶಿಪ್ಪಲ್ಲಿ ಟೇಕಿಂಗ್ ಕೇರ್. ಚರ್ಚ್, ಐ ಲವ್ ಟು ಅವ್ರನ್ನ ಪ್ರಮೋಟ್ ಮಾಡೋದ್ರಲ್ಲಿ ನನಗೆ ಆಸಕ್ತಿ ಇದೆ. ಹೋಗಿ ಸೇವೆ ಮಾಡಬೇಕು. ಸೊ ಡೋಂಟ್ ಥಿಂಕ್. ಕೆಲವರಿಗೆ ಏನಕ್ಕೆ ಸೇವೆಯಲ್ಲಿ ಸ್ತ್ರೀಯರಿಗೆ ಏನು ಹೇಳ್ತಾರೆ ಅದಕ್ಕೆ, ಈ ಏನಾದರೂ ಒಂದು ಸ್ಥಾನ, ಒಂದು ಪದವಿ ಸಿಕ್ಬಿಟ್ರೆ ಅವ್ರು ಬೇಗನೆ ಒಪ್ಕೊಂಡ್ಬಿಡ್ತಾರೆ. ಅದು ಬರಬಾರ್ದು. ನಿಮ್ಗೆ ಯಾವಾಗ ರೆಸ್ಪಾನ್ಸಿಬಿಲಿಟಿ ಬರುತ್ತೋ ಆವಾಗ ತೀರ ತಗ್ಗೋದನ್ನು ಕಲಿಬೇಕು. ನಿಮ್ಮನ್ನು ಜವಾಬ್ದಾರಿಯುತ ಸ್ಥಾನಕ್ಕೆ ನೇಮಕ ಮಾಡುವಾಗ ನೀವು ತಗ್ಗುವ ಮನಸ್ಸನ್ನು ತೋರಿಸ್ಬೇಕು. ನಿಮ್ಮ ಈಗೋ ಸಾಯಿಸೋದಕ್ಕೆ ದೇವರ ಆ ಸ್ಥಾನಕ್ಕೆ ತಂದಿದ್ದೀನಿ ನಾನು ಎನ್ನುವಂಥ ಅಹಂಕಾರವನ್ನು ಅಲ್ಲಿ ಹಾಕೊಂಡು ಪುಡಿ ಮಾಡ್ತಾರೆ. ಆ ಸ್ಥಾನಕ್ಕೆ ಹತ್ತಿಸ್ಬಿಟ್ರೆ 4 ಜನ ನಿನ್ನ ಬೆಟ್ಟು ಮಾಡ್ತಾರೆ, 4 ಜನ ಕಲ್ಲು ಹೊಡಿತಾರೆ. ನಾನು ಕೇಳ್ತೀನಿ, ಕಲ್ಲು ಹೊಡಿಯೋದು ಯಾರಿಗೆ? ಫಲ ಕೊಡೋರಿಗೆ. ಫಲ ಕೊಡ್ದಿರ ಇರೋರಿಗೆ ಯಾರು ಕಲ್ಲು ಹೊಡಿಯೋಕ್ಕೆ ಬರಲ್ಲ. ಒಂದು ಮರದಲ್ಲಿ ಒಂದು ಹಣ್ಣು ಇಲ್ಲಾಂದ್ರೆ ಯಾರು ಕಲ್ಲು ಹೊಡಿತಾರೆ?
ಅದು ಮರದಲ್ಲಿ ಫಲ ಇದ್ರೆ ಕಲ್ಲು ಹೊಡಿತಾರೆ. ನೀನು ಆ ಸ್ಥಾನಕ್ಕೆ ಬಂದಾಗಲೇ ನೀನು ಕಲ್ಲು ಹೊಡೆಯೋದು. ಅವಾಗಲೇ ರೋಮಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ? ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣವು ಹುಟ್ಟುತ್ತೆ. ಆ ನಿರೀಕ್ಷೆಯು ನಿಮ್ಮನ್ನು ಒಂದು ಕಾಲದಲ್ಲೂ ಆಶಾಭಂಗ ಪಡಿಸಲಾರದು. ಆಮೇಲೆ persecution, patience, experience, then comes hope. You have to go through. ಎಲ್ರಿಗೂ ಇಷ್ಟ ಆ ಸ್ಥಾನಕ್ಕೆ ಬಂದ್ಬಿಡಕ್ಕಪ್ಪ, ನಮ್ಮದು ಹೆಸರು ಇರಬೇಕಪ್ಪ ಅಲ್ಲಿ. ಹೆಸ್ರಿಗೆ ಬಂದ್ರಿ ಅಂದ್ಕೊಳ್ರಿ, ಹೋರಾಟ ಜಾಸ್ತಿ ನಿಮ್ಮ ಮೇಲೆ. ಯಾವ ಆ್ಯಂಗಲಲ್ಲಿ ಬೀಳುತ್ತೆ ಓದೆಗಳು ಗೊತ್ತಿಲ್ಲ. ಅವಾಗ ನನ್ನ ಕೈಲಾಗಲ್ಲ, ಇದೆಲ್ಲ ಸೇವೆನಾ, ಇದು ಇವರೇನು ಮನುಷ್ಯರ ಇವರು ಅನ್ನಂಗಿಲ್ಲ. ತಾಳ್ಮೆ ಇರಬೇಕು.